ಇವತ್ತು ನಾನು ಏನ್ ಹೇಳಿದೆ 1 ಲಕ್ಷದಿಂದ ನಮ್ಮ ಶೋರೂಮ್ ಅಲ್ಲಿ ವೆಹಿಕಲ್ಸ್ ಅವೈಲೇಬಲ್ ಇದೆ ಅಂತ. ಆ 1 ಲಕ್ಷ ಬಡ್ಜೆಟ್ ಅಲ್ಲಿ ಮೊದಲನೇದಾಗಿ ನಾವು ತೋರಿಸಿರೋದು ಮಾರುತಿ ಸುಜುಕಿ ಓಮಿನಿ. ಓಕೆ, ಏನ್ ಮಾಡಲ್ ಸರ್ ಇದು? ಇದು 2003 ಮಾಡಲ್ ಸರ್. ಸಿಂಗಲ್ ಓನರ್ಶಿಪ್, 49,000 ಕಿಲೋಮೀಟರ್ ರನ್ ಆಗಿದೆ. 5 ಸೀಟರ್ ವೆಹಿಕಲ್, ಒರಿಜಿನಲ್ ಕಂಡೀಷನ್ ವೆಹಿಕಲ್, ಯಾವುದೇ ಆಕ್ಸಿಡೆಂಟ್ಸ್ ಇಲ್ಲ, ಯಾವುದೇ ರೀಪೇಂಟ್ ಆಗಿಲ್ಲ, ಮೈನರ್ ಸ್ಕ್ರಾಚಸ್ ಇದೆ. ವೆಹಿಕಲ್ ಬಂದು ಇನ್ನು 2 ಡೇಸ್ ಆಗಿದೆ, ಹಂಗಾಗಿ ನಾವು ಇದ್ರಿಂದ ವಾಶ್ ಪ್ರೊಸೆಸ್ ಕೂಡ ಇನ್ನೂ ಮುಗ್ದಿಲ್ಲ. ಏನ್ ಈ ಫ್ರಂಟ್ ಅಲ್ಲಿ ನೋಡ್ತಾ ಇದೀವಿ ಇದಷ್ಟೇ ಮೈನರ್ ಸ್ಕ್ರಾಚಸ್ ಇರೋದು. ವೆಹಿಕಲ್ ತುಂಬಾ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. 3 ಮಾಡಲ್, 2003 ಮಾಡಲ್. FC ಎಲ್ಲಿ ತನಕ ಇರುತ್ತೆ ಸರ್ ಇದು? ಸರ್ FC ಇದ್ರದ್ದು ನೆಕ್ಸ್ಟ್ 2024 ವರ್ಗು ಏನೋ ಇದೆ. ಓಕೆ, ಇನ್ನ 2 ಇಯರ್ಸ್ ಇನ್ನು 2 ಇಯರ್ಸ್, 1 ಇಯರ್ ಏನೋ ಚೇಂಜ್ ಇದೆ ಸರ್. ಬಟ್ ವೆಹಿಕಲ್ ಮಾತ್ರ ತುಂಬಾ ಚೆನ್ನಾಗಿದೆ ಕಂಡೀಷನ್. ಓಕೆ, ಎಷ್ಟು ಓಡಿದೆ ಸರ್? ಸರ್ 49,000 ಕಿಲೋಮೀಟರ್ ಓಡಿದೆ ಅಷ್ಟೇ, ಜೆನ್ಯೂನ್. ಓಕೆ, ಏನ್ ಪ್ರೈಸ್ ಇದಕ್ಕೆ ನಾವು ಸರ್ ಇದಕ್ಕೆ ಫಿಕ್ಸ್ ಪ್ರೈಸ್ 1 ಲಕ್ಷ ಕೊಟ್ಟು ಮಾಡಿದೀನಿ. ಓಕೆ, 1 ಲಕ್ಷ ರೂಪಾಯಿಗೆ ಯಾರು ಇಂಟ್ರೆಸ್ಟ್ ಇರೋರು ಬಂದ್ರೆ ಈ ವೆಹಿಕಲ್ 1 ಲಕ್ಷ ರೂಪಾಯಿ ರೌಂಡ್ ಫಿಗರ್ ಕೊಟ್ಬಿಡ್ತೀವಿ. ಹೌದು ಸರ್. ಓಕೆ, ಸೂಪರ್ ಸರ್. ನಿಮ್ಮ ಗಮನಕ್ಕೆ ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ಲರಿಗೂ ಶ್ರೀ ವಿಷ್ಣು ಕಾರ್ಸ್ ಕಡೆಯಿಂದ ಆಧಾರದ ಸುಸ್ವಾಗತ. ಇವತ್ತು ನಮ್ಮ ಶ್ರೀ ವಿಷ್ಣು ಕಾರ್ಸ್ನ ಒಂದು ಯೂಸ್ಡ್ ಕಾರ್ ಶೋರೂಮ್ ಅಲ್ಲಿ ನಿಮ್ಮ ಗಮನಕ್ಕೆ ಇದ್ರದ್ದು ಚಾನಲ್ನ ಮಾಲೀಕರಾದಂಥ ಶಂಶುದ್ದೀನ್ ಅವರು ನಮ್ಮ ಶೋರೂಮಿಗೆ ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮಲ್ಲಿ ಇನ್ವೆಂಟ್ರಿಲಿರೋಂಥ ವೆಹಿಕಲ್ಸು, ಬಡ್ಜೆಟ್ ವೆಹಿಕಲ್ಸು, ಪ್ರೀಮಿಯಂ ವೆಹಿಕಲ್ಸು ಎಲ್ಲವನ್ನೂ ಕೂಡ ಇದರಲ್ಲಿ ನಾನು ತೋರಿಸ್ಕೊಡ್ತೀನಿ. ಹಾಗೆಯೇ ಅದ್ರದ್ದು ಲೋನ್ ಫೆಸಿಲಿಟಿ, ಅದ್ರದ್ದು ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಈ ನಮ್ಮ ಶ್ರೀ ವಿಷ್ಣು ಕಾರ್ಸ್ ಅನ್ನೋ ಒಂದು ಡೀಲರ್ಶಿಪ್ಪು ಹಾಸನ್ ನಗರದಲ್ಲಿ ಕೇರ್ಪುರಂ ಅನ್ನೋ ಒಂದು ಏರಿಯಾದಲ್ಲಿ ಶಂಕರ್ ಮಠ್ ರಸ್ತೆ ಬಿಹೈಂಡ್ HP ಪೆಟ್ರೋಲ್ ಬಂಕ್, ಅದನ್ನು SRS ಫ್ಯೂಯಲ್ಸ್ ಆ ಕಡೆ ಒಂಚೂರು ತೋರಿಸಿ. SRS ಫ್ಯೂಯಲ್ಸ್ ಅಂತ ಕರೀತಾರೆ. ಒಂದು HP ಪೆಟ್ರೋಲ್ ಬಂಕ್ ಇದೆ 8th ಕ್ರಾಸಲ್ಲಿ. ಆ ಪೆಟ್ರೋಲ್ ಬಂಕ್ ಹಿಂಭಾಗನೇ ನಮ್ಮ ಶೋರೂಮ್ ಇರೋದು. ಹಾಸನ ಕೇರ್ಪುರಂ ಶಂಕರ್ ಮಠ ರಸ್ತೆ 8ನೇ ಕ್ರಾಸು, ಪೆಟ್ರೋಲ್ ಬಂಕ್ ಹಿಂಭಾಗ. ಗೂಗಲ್ ಮ್ಯಾಪಲ್ಲಿ ಕೂಡ ನೀವು ಶ್ರೀ ವಿಷ್ಣು ಕಾರ್ಸ್ ಹಾಸನ್ ಅಂತ ಟೈಪ್ ಮಾಡಿದರೆ ಮ್ಯಾಪಲ್ಲಿ ನಿಮಗೆ ಅವೈಲೇಬಲ್ ಇದೆ. ಓಕೆ ಸರ್, ಇವತ್ತು ನಿಮ್ಮ ಹತ್ರ ಎಸ್ ಗಾಡಿ ಸ್ಟಾಕ್ ಅಲ್ಲಿ ಇದೆ, ಮತ್ತೆ ಯಾವ ರೇಂಜ್ ಇಂದ ಇವತ್ತು ನಿಮ್ಮ ಹತ್ರ ಗಾಡಿ ಸಿಗುತ್ತೆ ಸರ್? ನಮ್ಮಲ್ಲಿ ಇವತ್ತು ರೇಂಜ್ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಇನ್ವೆಂಟರಿ ಇವತ್ತು ಮೋರ್ ದೆನ್ 40 ವೆಹಿಕಲ್ಸ್ ಇದೆ. ಎಲ್ಲವನ್ನೂ ಕೂಡ ತೋರ್ಸಕ್ಕೆ ಕಾಲಾವಕಾಶ ಇದ್ರೆ ತೋರಿಸ್ಕೊಡ್ತೀನಿ, ಇಲ್ಲ ಅಂದ್ರೆ ಸಾಧ್ಯವಾದಷ್ಟು ವೆಹಿಕಲ್ಸ್ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. 1 ಲಕ್ಷದಿಂದ ನಮ್ಮ ಬಡ್ಜೆಟ್ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಲೋನ್ ಯಾವ ರೀತಿ, ಯಾವ ಮಟ್ಟಿಗೆ ಲೋನ್ ಕೊಡ್ತೀರಾ? ಸರ್, ಲೋನ್ 2010ರಿಂದ ಏನ್ ಮಾಡಲ್ ಬರುತ್ತೆ ಅದರಿಂದ ಮೇಲ್ಪಟ್ಟ ವೆಹಿಕಲ್ಗೆ ಲೋನ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಅದ್ರದ್ದು ಫಂಡಿಂಗ್ ಯಾವ ತರ ಇರುತ್ತೆ ಅಂದ್ರೆ ಅವ್ರದ್ದು ಸಿವಿಲ್ ಸ್ಕೋರ್ ಮೇಲೆ, ಅವ್ರದ್ದು ಅರ್ನಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ವೆಹಿಕಲ್ಸ್ಗೆ ನಾವು ಸರ್ 90% ನಮಗೆ ಫೈನಾನ್ಸ್ ಬೇಕು ಅಂತ ಕೇಳ್ತಾರೆ. ಅವ್ರದ್ದು ಸಿವಿಲ್ ಸ್ಕೋರ್ ಚೆನ್ನಾಗಿದ್ದು, ಅವ್ರದ್ದು ಅರ್ನಿಂಗ್ಸ್ ಚೆನ್ನಾಗಿದ್ರೆ ಅವ್ರಿಗೆ 90% ಫಂಡಿಂಗ್ ಕೂಡ ಸಿಗುತ್ತೆ. ಇಲ್ಲ ಅಂದ್ರೆ 60 to 70% ಫಂಡಿಂಗ್ ನಾವು ಮಾಡಿಸ್ಕೊಡ್ತಾ ಇದೀವಿ. ಓಕೆ ಸರ್, ಇವ್ರಿಗೆ ರೈತರವ್ರಿಗೆ ಹೇಗೆ? ರೈತರಿಗೆ ಇದೆ ಸರ್. ರೈತರಿಗೆ ಸಿವಿಲ್ ಸ್ಕೋರ್ ಅಂದ್ರೆ ಅವ್ರು ಯಾವ್ದಾದ್ರು ಬೇರೆಯವರಿಗೆ ಶ್ಯೂರಿಟಿ ಹಾಕಿ ಅವ್ರ ಸಿವಿಲ್ ಸ್ಕೋರ್ ಡ್ಯಾಮೇಜ್ ಆಗಿರಬಾರ್ದು, ಇಲ್ಲ ಯಾವ್ದಾದ್ರು ಒಂದು DPDDS ಅಂತ ಅಂದ್ರೆ ಹಳೆ ಲೋನಿಂದು ಪ್ರೀವಿಯಸ್ ಕಟ್ಟದೇ ಇರುವಂತ ಒಂದು ಬಾಕಿ ಉಳಿದಿರೋ ಅಮೌಂಟ್ ಇರುತ್ತಲ್ಲ, ಆ ತರದ್ ಯಾವ್ದು ಇರಬಾರ್ದು. ಅವರು ಅಗ್ರಿಕಲ್ಚರ್ ತಗೊಂಡ್ರ ಲೋನ್ ಇರುತ್ತೆ, ಅದಾದ್ರೂ ಕೂಡ ಇರಬಾರ್ದು. ಅದಿಲ್ಲ ಅಂದ್ರೆ ಅವ್ರದ್ದು ಒಂದು ಮಿನಿಮಮ್, ನಮ್ದು ಈಗ ನಾವು ಮಾರ್ಕೆಟ್ ಅಲ್ಲಿ ಸ್ವಿಫ್ಟ್, ರೀಡ್ಸ್, I20 ಅಂತ ಏನ್ ಕರಿತೀವಿ, ಇವಕ್ಕೆಲ್ಲ 2 ಎಕರೆ ಒಂದು ಪಾಣಿ ಜೆರಾಕ್ಸ್ ಇದ್ರೆ ಅದ್ರ ಬೇಸ್ ಮೇಲೆ ನಾವು ಅರ್ನಿಂಗ್ಸ್ ತೋರಿಸಿ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ಹಾಗಿದ್ರೆ ತಡ ಮಾಡೋದ್ ಬೇಡ, ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಖಂಡಿತ. ನೆಕ್ಸ್ಟ್ ನಮ್ಮ ಶೋರೂಮ್ ಅಲ್ಲಿ ಇಂಡಿಯಾದಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಪ್ರಿಯವಾದಂಥ ಕಾರು ಆಲ್ಟೋ LXi ಮಾಡಲು. ಇದು AC ಪವರ್ ಸ್ಟೇರಿಂಗ್ ಇರುವಂಥ ವೆಹಿಕಲ್. ಬರೀ 29,000 ಕಿಲೋಮೀಟರ್ ಜಿನಿಯನ್ ರನ್ ಆಗಿದೆ ಸರ್. ಇದು 2009 ಮಾಡಲ್, 29,000 ಕಿಲೋಮೀಟರ್ ಓಡಿದೆ. ಎಲ್ಲ ಹೊಸ ಟೈರ್ಸ್ ಇದೆ. ಓನರ್ ಎಷ್ಟಾಗಿದೆ ಸರ್? ಎಲ್ಲ ಹೊಸ ಟೈರ್ಸ್ ಇದೆ. 2009 ಮಾಡಲ್, ಸಿಂಗಲ್ ಓನರ್ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. MH ರಿಜಿಸ್ಟ್ರೇಷನ್ ಅಲ್ಲಿ ಇದೆ ವೆಹಿಕಲ್. ಇದು ಡಾಕ್ಯುಮೆಂಟೇಶನ್ ಎಲ್ಲ ಹೇಗೆ? ಡಾಕ್ಯುಮೆಂಟೇಶನ್ ಎಲ್ಲ ನಾವೇ ಮಾಡ್ಕೊಡ್ತೀವಿ ಸರ್. ಇಲ್ಲ ನಮಗೆ ಬರೀ NOC ಮಾತ್ರ ಕೊಡಿ ನಾವು ಮಾಡಿಸ್ಕೊತೀವಿ ಅಂದ್ರೆ ಅದು ಕೂಡ ಪ್ರಾವಿಷನ್ ಇದೆ. ಈಗ ನಾವು ಇದನ್ನ ವಿತ್ ರಿಜಿಸ್ಟ್ರೇಷನ್ ಸೇರಿ 190 ಕ್ಲೋಸ್ ಮಾಡ್ಕೊಡ್ತಾ ಇದೀನಿ. ವಿತ್ ರಿಜಿಸ್ಟ್ರೇಷನ್ 2009 ಮಾಡೆಲ್ LXi ಕಿಲೋಮೀಟರ್ ಹೊಡೆದು 190ಕ್ಕೆ ನಾನು ವಿತ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ನಮಗೆ ರಿಜಿಸ್ಟ್ರೇಷನ್ ಬೇಡ, ವಿತ್ NOC ಮಾತ್ರ ಸಾಕು ಅಂತ 1.5 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 1.5 ಲಕ್ಷ ರೂಪಾಯಿಗೆ ಬರೀ NOC ಸಮೇತ ಕೊಟ್ಬಿಡ್ತೀರಾ? 1,90,000 ರೂಪಾಯಿಗೆ NOC ತಗ್ಸಿ ರೀ ನಂಬರ್ K ನಂಬರ್ ಮಾಡಿಸಿ ಕೊಡ್ತೀನಿ. K ನಂಬರ್ ಮಾಡಿಸಿ ಕೊಡ್ತೀರಾ? 2009 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಹೌದು ಸರ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಟೈರ್ ಕಂಡೀಷನ್ 4 ಬ್ರ್ಯಾಂಡ್ ನ್ಯೂ ಸರ್, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್, 4 ಬ್ರ್ಯಾಂಡ್ ನ್ಯೂ ಇರುತ್ತೆ. ಓಕೆ,
ಇದು ಫೈನಲ್ ಪ್ರೈಸ್ ಅಷ್ಟೇ ಅಲ್ಲ ಸರ್ ಇದು? ಇದು ಫೈನಲ್ ಪ್ರೈಸ್ ಅಷ್ಟೇ ಸರ್. ಯಾಕಂದ್ರೆ ನಾವು ಈಗ ಯೂಟ್ಯೂಬ್ ಅಲ್ಲಿ ಹೇಳ್ಬೇಕಾದ್ರೆ ಫೈನಲ್ ಪ್ರೈಸ್ ಹೇಳಿರ್ಬೇಕು ಸರ್. ಅದ್ರಲ್ಲಿ ಮತ್ತೆ ಕಡಿಮೆ ಮಾಡಿ ಅಂತ ಹೇಳಿದಾಗ ನಾನು ಅದಕ್ಕೆ ಜಾಸ್ತಿ ಹೇಳಿದ್ದಕ್ಕೆ ಬೆಲೆ ಇಲ್ದಂಗ ಆಗುತ್ತೆ. ನಾನು ಹಂಗಾಗಿ ಎಲ್ಲ ನೆಗೋಷಿಯೇಟ್ ಮಾಡಿ ಫಿಕ್ಸ್ ಪ್ರೈಸ್, ಲಾಸ್ಟ್ ಬಾಟಮ್ ಪ್ರೈಸ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ ಸರ್. ಪಕ್ಕದಲ್ಲಿ ಒಂದು ಮಾರುತಿ ಸುಜುಕಿ 800 ಇದೆ. 800 ಇದೆ ಸರ್. ಇದು 2008 ಮಾಡಲ್, ಸೆಕೆಂಡ್ ಓನರ್, ಎಲ್ಲ ಹೊಸ ಟೈರ್ಸ್ ಸರ್. ಇದನ್ನ ನಾವೇ ಬ್ರ್ಯಾಂಡ್ ನ್ಯೂ ಟೈರ್ಸ್ ಫಿಟ್ ಮಾಡಿರೋದು. ಇನ್ನು 1 ಕಿಲೋಮೀಟರ್ ಕೂಡ ರನ್ ಆಗಿಲ್ಲ. 1 ಕಿಲೋಮೀಟರ್, ಈವನ್ ಸಿಂಗಲ್ ಕಿಲೋಮೀಟರ್ ಕೂಡ ರನ್ ಆಗಿಲ್ಲ. ಹೊಸ ಟೈರ್ಸ್ 4 ಕೂಡ. ಮಾಡಲ್ ಸರ್ ಇದು 2008 ವಿತ್ ಎಸಿ ಸರ್. ಎಸಿ ಕೂಡ ಸೆಕೆಂಡ್ ಓನರ್. ಇದಕ್ಕೆ ಸೆಕೆಂಡ್ ಓನರ್ ಆಗುತ್ತೆ, ವಿತ್ ಎಸಿ ಇರುತ್ತೆ. ಎಸಿ ಕೂಡ ರನ್ನಿಂಗ್ ಅಲ್ಲಿ ಇದೆ. ಸೆಂಟ್ರಲ್ ಲಾಕಿಂಗ್ ಇದೆ. ಸೆಂಟ್ರಲ್ ಲಾಕಿಂಗು ಇದೆ. ಓಕೆ. ಓಡಿರೋದು ಸರ್ ಇದು? ಸರ್ ಇದು ಎಕ್ಸಾಕ್ಟ್ ಆಗಿ 1 ಲಕ್ಷ ಕಿಲೋಮೀಟರ್, 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. ಓಕೆ. ಮಾರುತಿ ಸುಜುಕಿ 800 ಎಸಿ. ಎಸಿ ಎಂಬ್ಲಮ್ ನೋಡಿ ಸರ್, ನೀವು ನೋಡಬಹುದು, ಇಲ್ಲ ಕಂಪ್ನಿಯಿಂದಾನೆ ಬಂದ್ಬಿಟ್ಟಿದೆ 800 ಎಸಿ ಅನ್ನೋದು. ಗಾಡಿಯಲ್ಲಿ ಸಣ್ಣ ಪುಟ್ಟ ಪೇಂಟ್ ಟಚಪ್ಸ್ ಆಗಿದೆ, ಬಟ್ ಯಾವುದೇ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ. ವೆಹಿಕಲ್ ಬಾಡಿ ಲೈನ್ ಒರಿಜಿನಲ್ ಇದೆ, ಯಾವುದೇ ರಿಪ್ಲೇಸ್ಮೆಂಟ್ ಇಲ್ಲ. ಬಡ್ಜೆಟ್ ವೆಹಿಕಲ್ ಸರ್ ಇದು. ನಾನು 1,25,000 ರೂಪಾಯಿಗೆ ಆಸ್ ಇಟ್ ಈಸ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,25,000. ಓಕೆ. 1,25,000 ರೂಪಾಯಿ. ರಿಜಿಸ್ಟ್ರೇಷನ್ ಎಲ್ಲಿದ್ದು ಸರ್? ಇದು K04 ಬೆಂಗಳೂರದ ವೆಹಿಕಲ್. 1,20,000 ರೂಪಾಯಿಗೆ 1,25,000 ರೂಪಾಯಿಗೆ ಆಸ್ ಎ ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ರನ್ನಿಂಗ್ ಇನ್ಶೂರೆನ್ಸ್ ಇದೆ, FC ರನ್ನಿಂಗ್ ಇದೆ ವೆಹಿಕಲ್. ಸೆಕೆಂಡ್ ಓನರ್ ವಿತ್ ಎಸಿ ಕೂಡ ರನ್ನಿಂಗ್ ಇರೋದು. ಕೆಲವರು ಎಸಿ ಅಂತ ಹೇಳ್ತಾರೆ, ಎಸಿ ರನ್ನಿಂಗ್ ಇರೋದಿಲ್ಲ. ಇದ್ರಲ್ಲಿ ಎಸಿ ಕೂಡ ರನ್ನಿಂಗ್ ಇದೆ. ಸೀಟ್ ಕವರ್ಸ್, ರಿಮೋಟ್ ಸೆಂಟ್ರಲ್ ಲಾಕಿಂಗ್ ಇದೆ. ಬೇಸಿಕ್ ನೀಡು ಅಂತ ನಿಮ್ಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಬೇಕಾಗಬಹುದು ತಗೊಂಡವ್ರಿಗೆ. ಅದೊಂದು ಹಾಕ್ಸ್ಕೊಂಡ್ರೆ ನಿಮ್ಗೆ ಇನ್ನೊಂದು 5 ವರ್ಷಕ್ಕೆ ಗಾಡಿ ಖರ್ಚಿರೋದಿಲ್ಲ. ಓಕೆ, ಸೂಪರ್ ಸರ್. ಸರ್ ಹಾಗೆ ನಿಮ್ಮ ಹತ್ರ ಒಂದು ಸ್ಯಾಂಟ್ರೋ ಕೂಡ ಇದೆ, ಈ ಡೀಟೇಲ್ಸ್ ಹೇಳಿ ಸರ್. ಇದು 2008 ಮಾಡಲ್ ಸ್ಯಾಂಟ್ರೋ GLS. WBT ರಿಜಿಸ್ಟ್ರೇಷನ್ ಇದೆ, ವೆಸ್ಟ್ ಬೆಂಗಾಲ್ದು. ಇದನ್ನ ನಾನು ಗೆ ಮೈಗ್ರೇಷನ್ ಮಾಡ್ಕೊಡ್ತೀನಿ ಸರ್. ಈ ವೆಹಿಕಲ್ ಅಲ್ಲಿ ಸ್ಪೆಷಲ್ ಅಂದ್ರೆ ಓವಿಯನ್ ಪ್ಯೂರ್ ಲೆದರ್ ಸೀಟ್ ಕವರ್ ಇದೆ. ಆರ್ಟ್ ಲೆದರ್ ಸೀಟ್ ಕವರ್ ಅಲ್ಲ, ಓವಿಯನ್ ಕಂಪ್ನಿದು ಪ್ಯೂರ್ ಲೆದರ್ ಸೀಟ್ ಕವರ್ ಇದೆ. ನಿಮ್ ವೀಕ್ಷಕರಿಗೆ ಅದನ್ನ ತೋರಿಸಿ. ಲೋಗೋ ಬರುತ್ತಾ ಸರ್ ಇದಕ್ಕೆ? ಹೌದು ಸರ್, ಬರುತ್ತೆ. ಓಕೆ, ವೀಕ್ಷಕರೇ ನೋಡ್ಬೋದು ನೀವು, ಓವಿಯನ್ ಪ್ಯೂರ್ ಲೆದರ್ ಸೀಟ್ ಕವರ್ ಇದೆ ಇದರಲ್ಲಿ. ವೆಹಿಕಲ್ ಅದ್ರದ್ದು ಸೀಟ್ ಕವರ್ ಸ್ಟಿಚಿಂಗ್ ಕೂಡ ನೋಡಿ, ತುಂಬಾ ಯೂನಿಕ್ ಆಗಿದೆ. ಸೊ ಜೊತೆಗೆ ನಿಮಗೆ ಕೆನಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಫಿಟ್ ಆಗಿರುತ್ತೆ. ವೆಹಿಕಲ್ ಕೂಡ 46,000 ಅಷ್ಟೇ ಸರ್ ರನ್ ಆಗಿರೋದು. ಸಿಂಗಲ್ ಓನರ್. WB ಆಗಿದೆ, ವೆಸ್ಟ್ ಬೆಂಗಾಲ್ ಇದೆ ಆಲ್ರೆಡಿ. AC ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋಸ್ ಅವೈಲೇಬಲ್ ಇದೆ. ಇದಕ್ಕೆ ಎಕ್ಸ್ಟ್ರಾ ಅಡಿಷನಲ್ ಆಗಿ ಕಸ್ಟಮರ್ ಕಡೆಯಿಂದ ಓವಿಯನ್ ಲೆದರ್ ಸೀಟ್ ಕವರ್, ಅಲಾಯ್ ವೀಲ್ ಮತ್ತೆ ಹೊಸ ಟೈರ್ಸ್ ಇದೆ. 4 ಹೊಸ ಟೈರ್. ಓಕೆ, ಏನ್ ಪ್ರೈಸಿಂಗ್ ಹೇಳ್ತಾ ಇದೀರಾ ಸರ್? ಸರ್ ಇದು ನಾವು 2 lakhs ಕೊಟ್ ಮಾಡಿದೀನಿ ವಿತ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಸೇರಿ. ಸರ್ ನನಗೆ ರಿಜಿಸ್ಟ್ರೇಷನ್ ಬೇಡ, ನನಗೆ ಹಾಗೆ ತಗೊಂಡು ಹೋಗ್ತೀನಿ, ನನಗೆ NOC ಮಾತ್ರ ಕೊಡಿ ಅಂದ್ರೆ 1,60,000 ಗೆ ನಾನು ಫೈನಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ 2008. ನೀವು ಎಲ್ಲಿ ಹುಡುಕಿದ್ರು ಈ ತರ ಓವಿಯನ್ ಲೆದರ್ ಸೀಟ್ ಕವರ್ ಅಲಾಯ್ ವೀಲ್ 2008 ಇಂದ 1,60,000 ಯಾರು ಕೊಡಕ್ ಚಾನ್ಸ್ ಇಲ್ಲ, ನಾನು ಕೊಡ್ತಾ ಇದೀನಿ. ಸೂಪರ್ ಸರ್. ಓಕೆ ಸರ್, ಹಾಗೆ ನಿಮ್ಮ ಹತ್ರ ಒಂದು ಸ್ವಿಫ್ಟ್ ಕೂಡ ಇರುತ್ತೆ, ಈ ಡೀಟೇಲ್ಸ್ ಹೇಳಿ ಸರ್. ಸ್ವಿಫ್ಟ್ 2013 VDI ಡೀಸೆಲ್ ವೇರಿಯಂಟ್, 54,000 ಕಿಲೋಮೀಟರ್ ಜಿನಿಯನ್ ರನ್ ಆಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, DL ನಂಬರ್. ಓಕೆ, ಅಲಾಯ್ ವೀಲ್ ಕೂಡ ಅವೈಲೇಬಲ್ ಇದೆ. ಸಿಂಗಲ್ ಓನರ್ಶಿಪ್ ಅಲ್ಲಿ ಇದೆ. ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಡೌಟ್ ಸರ್, ಇದಕ್ಕೆ ಇನ್ಶೂರೆನ್ಸ್ ರನ್ನಿಂಗ್ ಕೊಡ್ತೀನಿ. ಕಾಂಪ್ರೆನ್ಸಿವ್ ಇಲ್ಲ ಥರ್ಡ್ ಪಾರ್ಟಿ ಅಂತ ನನಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಇಲ್ಲ. ಅದನ್ನ ನನ್ನ ಡೀಟೇಲ್ ಯಾರು ನಿಮ್ಮ ವ್ಯೂವರ್ಸ್ ಇಂಟ್ರೆಸ್ಟ್ ಇದ್ದಾಗ ಫೋನ್ ಮಾಡಿದ್ರೆ ನಾನು ಚೆಕ್ ಮಾಡಿ ಹೇಳ್ತೀನಿ. ವೆಹಿಕಲ್ ಒರಿಜಿನಲ್ ಪೇಂಟ್, ಒರಿಜಿನಲ್ ಬಾಡಿ ಲೈನ್ ಅಲ್ಲಿ ಇದೆ. ಗಾಡಿ ತುಂಬಾ ಗುಡ್ ಕಂಡೀಷನ್ ಇದೆ. ಡಾಕ್ಯುಮೆಂಟೇಶನ್ ಸರ್ ಸಿಂಗಲ್ ಓನರ್. ನಾನು ಇದನ್ನ ಮೈಗ್ರೇಷನ್ ಸೇರಿ 4,75,000 ಕ್ಲೋಸ್ ಮಾಡ್ಕೊಡ್ತೀನಿ. 2013 VDI 4,70,000 ಸರ್. ನನಗೆ ರಿಜಿಸ್ಟ್ರೇಷನ್ ಮಾತ್ರ ಮಾಡ್ಕೊಡ್ಬೇಡದ್ದು, ನೀವು NOC ಮಾತ್ರ ಕೊಡಿ ಅಂದ್ರೆ 4 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಸರ್. 4 ಲಕ್ಷ ರೂಪಾಯಿ VDI ವಿತ್ ಅಲಾಯ್ ವೀಲ್, ಒಳ್ಳೆ ಇಂಟೀರಿಯರ್, ಪ್ಯೂರ್ ಲೆದರ್ ಸೀಟ್ ಕವರ್ ತರನೇ ಅದು ಇದೆ. ಒಳಗೆ ಫ್ಲೋರಿಂಗ್ ಮ್ಯಾಟ್ ಆಗಿದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಎಲ್ಲ ಇರುವಂತ ವೆಹಿಕಲ್ 4 ಲಕ್ಷ ರೂಪಾಯಿ ಕೊಡ್ತೀನಿ. ಓಕೆ, ಅದೂನು ಇದಿಲ್ಲ, ಅದಕ್ಕೆ ಟ್ರಾನ್ಸ್ಫರ್ ಏನು ಬರಲ್ಲ. ಟ್ರಾನ್ಸ್ಫರ್ ಬರಲ್ಲ, ಕಸ್ಟಮರ್ ಮಾಡಬೇಕು. ಓನ್ಲಿ NOC ಮಾತ್ರ ಸರ್ ಕೊಡ್ತೀರಾ? ಹೌದು ಸರ್. ಓಕೆ ಸರ್, ಪಕ್ಕದಲ್ಲಿ ಹಾಗೆ ನಿಮ್ಮ ಹತ್ರ ರೆಡ್ಸ್ ಇರುತ್ತೆ. ಇದು ಇದು HR ನಂಬರ್ದು ಗುರ್ಗಾಂವ್ ಅಂತ ಹೇಳಿ ಬರುತ್ತಲ್ಲ, ಅಲ್ಲಿ ಸಿಟಿದು. ಓಕೆ, 2011 ಮಾಡಲು ರಿಡ್ಸ್ VDI ಸಿಂಗಲ್ ಓನರ್, 1,03,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಮತ್ತೆ ನಿಮ್ಮ ವೀಕ್ಷಕರಿಗೆ ನಾನು ಇಲ್ಲೊಂದು ಸಣ್ಣದೊಂದು ಕ್ಲಾರಿಫಿಕೇಶನ್ ಹೇಳ್ತೀನಿ ಸರ್. 10 ವರ್ಷಕ್ಕಿಂತ ಮೇಲ್ಪಟ್ಟಿರೋ ವೆಹಿಕಲ್ಗೆ ನಾವು ಓಡೋಮೀಟರ್ದು ಗ್ಯಾರಂಟಿ ಕಸ್ಟಮರ್ ಕೊಟ್ರೆ ಮಾತ್ರನೇ ಕೊಡ್ತೀವಿ ಸರ್. ಓಕೆ ಸರ್, ಇಷ್ಟೇ ಓಡಿದ್, ನನ್ನ ಗಾಡಿ 40,000 ಓಡಿರೋದು, ನನ್ನ ಗಾಡಿ 50,000 ಓಡಿರೋದು ಅಂತ ಅವ್ರ ಕಡೆಯಿಂದ ಗ್ಯಾರಂಟಿ ಇದ್ರೆ ಮಾತ್ರನೇ ಕೊಡಕ್ ಚಾನ್ಸ್. ಇದು ಕಸ್ಟಮರ್ ಕಡೆಯಿಂದ ಸರ್ 1 ಲಕ್ಷ ಓಡಿದೆ ಅಂತ ಹೇಳಿದರೆ, ಶೋರೂಮ್ ಹಿಸ್ಟ್ರಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಹಂಗಾಗಿ ನಾವು ಇದು 1,03,000 ಪ್ರೆಸೆಂಟ್ ರನ್ನಿಂಗ್ ತೋರಿಸ್ತಾ ಇದೆ, ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ. ವೆಹಿಕಲ್ ರನ್ನಿಂಗ್ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ, ಯಾವುದೇ ಡೆಂಟು ಸ್ಕ್ರಾಚಸ್ ಇಲ್ಲ. ಓಕೆ, ಎಷ್ಟು ಓಡಿದೆ ಸರ್ ಇದು? 1,03,000 ಓಡಿದೆ ಸರ್. 1,03,000 ಇದೆ. ಇದರಲ್ಲೂ 4 ಹೊಸ ಟೈರ್ ಸಿಗುತ್ತೆ ಸರ್. ಈ ವೆಹಿಕಲ್ಗೆ ನಾನು ವಿತ್ ರಿಜಿಸ್ಟ್ರೇಷನ್ 3,20,000 ಅಷ್ಟೇ ಕೊಟ್ಟು ಮಾಡಿದೀನಿ.
ವಿತ್ ರಿಜಿಸ್ಟ್ರೇಷನ್ With 3,20,000. ಸರ್ ರಿಜಿಸ್ಟ್ರೇಷನ್ ಬೇಡ ನನಗೆ ಏನಾದ್ರೆ 2,70,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. 2,70,000 ಹಂಗೆ ವಿತ್ ಕೊಡ್ಬಿಡ್ತೀರಾ? ಎನ್.ಒ.ಸಿ ಕೊಟ್ಬಿಡ್ತೀನಿ ಸರ್. ಓಕೆ ಸೂಪರ್ ಸರ್. ಸರ್ ನೆಕ್ಸ್ಟ್ ಗಾಡಿ ಮತ್ತೆ ಒಂದು ರೇಟ್ಸ್ ಇದೆ ನಿಮ್ಮ ಹತ್ರ ಡಿಎಲ್ ಇದಾಗ್ಬಿಟ್ಟಿದೆ, ಸೇಲ್ ಆಗೋಗಿದೆ. ಸೇಲ್ ಆಗಿದೆ. Okay, ಅಲ್ಲಿ ಬನ್ನಿ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ತುಂಬಾ ಜಾಸ್ತಿ ಗಾಡಿಗಳಿದೆ, ಒಳ್ಳೆ ಒಳ್ಳೆ ಪ್ರೈಸಸ್ ಅಲ್ಲಿ ಗಾಡಿ ಇವ್ರ ಹತ್ರ ಕಮ್ಮಿ, ಲೆಸ್ ಡ್ರಿವನ್, ಮತ್ತೆ ಇವ್ರ ಹತ್ರ ನಿಮ್ಗೆ ಜಾಸ್ತಿ ಸಿಂಗಲ್ ಓನರ್ ವೆಹಿಕಲ್ಸ್ ಮಾತ್ರ ತುಂಬಾನೇ ಜಾಸ್ತಿ ಇರುತ್ತೆ. ಸರ್ ನಮ್ದು ಈಗ ನೆಕ್ಸ್ಟ್ ವೆಹಿಕಲ್ 2011 ಮಾಡಲದು ಆಲ್ಟೋ K10 ಸರ್. ಹಾ ಆಲ್ಟೋ ಅಂದ್ರೆ 800cc, ಆಲ್ಟೋ K10 ಅಂದ್ರೆ 1000cc. ಓಕೆ ಒಳ್ಳೆ ಪವರ್ಫುಲ್ ಇಂಜಿನ್ ಬರುತ್ತೆ ಇದ್ರಲ್ಲಿ 1000cc ವಿತ್ ಎಸಿ ಹಾಕಿದಾಗ ನಿಮ್ಗೆ ಎಸಿಲಿ ಪವರ್ ಡ್ರಾಪ್ ಆಗೋದಿಲ್ಲ. ಓಕೆ ಬರೀ 21,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಓಕೆ ಬರೀ 20,000. 21,000 ಕಿಲೋಮೀಟರ್ ರನ್ ಆಗಿದೆ. ಓಕೆ ಗೋಲ್ಡ್ ಕಲರ್ ವೆಹಿಕಲ್ ಸಿಂಗಲ್ ಓನರ್ ಹಾ ಸರ್. ಇದು ವಿತ್ ನಾನು ರಿಜಿಸ್ಟ್ರೇಷನ್ ಸೇರಿ 2,25,000 ರೂಪಾಯಿಗೆ ಕಸ್ಟಮರ್ ಗೆ ಕೊಡ್ತಾ ಇದೀನಿ ಓಕೆ ಸರ್. ನನಗೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನು ಬೇಡ, ವಿತ್ ಎನ್.ಒ.ಸಿ ಕೊಡಿ ಸಾಕಂದ್ರೆ 1,75,000 ರೂಪಾಯಿಗೆ ಕೊಡ್ತಾ ಇದೀನಿ ಸರ್. 1,75,000 ವಿತ್ ಎನ್.ಒ.ಸಿ ಕೊಡ್ತಾ ಇದೀನಿ ಸರ್. ಸೂಪರ್. ಓಕೆ ಇದು ಗಾಡಿ ರಿಜಿಸ್ಟ್ರೇಷನ್ ಅಟ್ ಪ್ರೆಸೆಂಟ್ ಎಲ್ಲಿಗಿರೋದು ಸರ್? ಇದು WB ಸರ್. ನಮ್ಮಲ್ಲಿ ಈಗ West ಆಲ್ಮೋಸ್ಟ್ ಇವತ್ತಿರೋದ್ರಲ್ಲಿ 90% ಸ್ಟಾಕ್ ಹೊರಗಡೆ ಇದೆ ಸರ್. ಓಕೆ ಓಕೆ ವಿತ್ ಎನ್.ಒ.ಸಿ ಇಲ್ಲ ಅಂದ್ರೆ ಕಸ್ಟಮರ್ ಹೇಳಿದ್ರೆ ಯಾಕೆಂದ್ರೆ ಸರ್ ಈಗ ಕೆಲವರು ಎನ್.ಒ.ಸಿ ಮಾತ್ರ ಕೊಡ್ತಾ ಇದೀನಿ, ನಾನು ಬೇರೆ ಯೂಟ್ಯೂಬ್ ಅಲ್ಲಿ ನೋಡಿದೀನಿ. ಎನ್.ಒ.ಸಿ ಮಾತ್ರ ಕೊಡ್ತೀವಿ ಅಂತ ಹೇಳಿ ಕಡಿಮೆ ರೇಟ್ ಅನ್ನ ಹೇಳಿ ಕಸ್ಟಮರ್ ನ ಅಟ್ರಾಕ್ಟ್ ಮಾಡ್ತಾ ಇದಾರೆ. ಕರೆಕ್ಟ್. ಅದನ್ನ ನಾನು ವಿತ್ ರಿಜಿಸ್ಟ್ರೇಷನ್ ಹೇಳ್ತಾ ಇದೀನಿ, ಬರೀ ಎನ್.ಒ.ಸಿ ಸಾಕು ಅಂದ್ರೆ ನಾನು ಅದನ್ನು ಹೇಳ್ತಾ ಇದೀನಿ. ಎರಡು ಆಪ್ಷನ್ ನಿಮ್ ಕಸ್ಟಮರ್ ಕೊಡ್ತಾ ಇದೀನಿ ನಾನು. ಓಕೆ ಯಾವ ತರದ ಅವ್ರು ಹೇಳ್ತಾರ ಅವ್ರಿಗೆ ಯಾವ ತರ ಅವಕಾಶ ಅನುಕೂಲ ಆಗುತ್ತೆ ಆ ರೀತಿ ಅವಕಾಶ ಮಾಡಿ ಕೊಡ್ತೀರಾ. ಓಕೆ ಸರ್ ನಿಮ್ಮ ಹತ್ರ ಒಂದು ಪೋಲೋ ಕೂಡ ಇರುತ್ತೆ, ಈ ಡೀಟೇಲ್ಸ್ ಸರ್? ಇದು ಪೋಲೋ 2012 ಟ್ರೆಂಡ್ ಲೈನ್. ಪೋಲೋ 2012 ಟ್ರೆಂಡ್ ಲೈನ್. ರಿಯರ್ ಪವರ್ ವಿಂಡೋ ಬರಲ್ಲ ಇದ್ರಲ್ಲಿ, ಎಸಿ ಪವರ್ ಸ್ಟೇರಿಂಗ್, ಫ್ರಂಟ್ ಎರಡು ಪವರ್ ವಿಂಡೋ ಬರುತ್ತೆ. ಡೀಸೆಲ್ ವೇರಿಯಂಟ್ 1.2 ಲೀಟರ್ ಡೀಸೆಲ್ ವೇರಿಯಂಟ್. ಬರೀ 24,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್ ಡೀಸೆಲ್ 1,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಓಕೆ ಸರ್ ಇದಕ್ಕೆ ನಾನು ಮೈಗ್ರೇಷನ್ ಸೇರಿ 3,60,000 ಕೊಟ್ಟು ಮಾಡಿದೀನಿ ಸರ್. 360 ಮೈಗ್ರೇಷನ್ ಸೇರಿ 360 ನಂಬರ್ ಸೇರಿ. ಮೈಗ್ರೇಷನ್ ನೀವು ಬೆಂಗಳೂರು ನಂಬರ್ ತಗೋತೀರಾ, ಮೈಸೂರು ನಂಬರ್ ತಗೋತೀರಾ, ಮಂಡ್ಯ ನಂಬರ್ ತಗೋತೀರಾ, ಇಲ್ಲ ಅಂದ್ರೆ ಹುಬ್ಳಿ ನಂಬರ್ ತಗೋತೀರಾ, ಹಾಸನ್ ನಂಬರ್ ತಗೋತೀರಾ, ನಿಮ್ ಕಾಯೇಶ್ ಅದು. ವಿತ್ ರಿಜಿಸ್ಟ್ರೇಷನ್ 3,60,000 ಫೈನಲ್ ಬಂದ್ರೆ ಗಾಡಿ ಕ್ಲೋಸ್. ಬರೀ 24,000 ಹೊಡೋದು ಆಸ್ ಲೈಕ್ ಬ್ರಾಂಡ್ ನ್ಯೂ ಕಂಡೀಷನ್ ಇದೆ. ಓಕೆ ವಿತೌಟ್ ಇದು ಸರ್? ವಿತೌಟ್ ರಿಜಿಸ್ಟ್ರೇಷನ್ ಸರ್ 3,20,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀನಿ. 320ಗೆ 320ಕ್ಕೆ ಪೋಲೋ 24,000 ಡೀಸೆಲ್ ಗಾಡಿ ಕೊಡ್ತೀನಿ. ಇಷ್ಟು ಕಮ್ಮಿ ಓಡಿರೋದು ಗಾಡಿ ಅಂತೂ ಎಲ್ಲೂ ಸಿಗಲ್ಲ, ಚಾನ್ಸೇ ಇಲ್ಲ ಸರ್. ಅದೊಂದು ಕೆಲವೊಂದು ವಿಡಿಯೋದಲ್ಲಿ ನನಗೆ ಕಮೆಂಟ್ ಅಲ್ಲಿ ಹೇಳಿದ್ರು, ಅನ್ಬಿಲೀವಬಲ್ ಕಿಲೋಮೀಟರ್ಸ್, ಡೀಲರ್ಸ್ ಇವ್ರ ಡೀಲರ್ ಜಿನಿಯನ್ ಇಲ್ಲ, ಕಿಲೋಮೀಟರ್ ಕಮ್ಮಿ ಹೇಳ್ಬಿಟ್ರೆ ಡೀಲರ್ ಜಿನಿಯನ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ನನಗೆ ಅದು ಬೇಜಾರಿಲ್ಲ ಸರ್, ಯಾಕಂದ್ರೆ ಬಂದು ತಗೊಂಡು ಹೋದವರು ನಮ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಆ ಗಾಡಿ ನೋಡಿದ್ಮೇಲೆ ಅವ್ರಿಗೆ ಅದಕ್ಕೆ ಬರುತ್ತೆ ಸರ್. ಹೌದು ಈ ಗಾಡಿ ಹೊಡಕ್ಕೆ. ಲಾಸ್ಟ್ ಟೈಮ್ ನಮ್ಮ ನಾನೇ ಸಂಚಾರಿ ವಿಡಿಯೋದಲ್ಲಿ ನಾನು ಒಂದು ಜೆನ್ ನ ತೋರಿಸಿದ್ದೆ, 16,000 ಹೊಡಿದೆ ಅಂತ. ಅದ್ರಲ್ಲಿ ಕಮೆಂಟ್ ಮಾಡಿದ್ರು ತುಂಬಾ ಜನ, ಸರ್ ಅನ್ಬಿಲಿಯಬಲ್ ಕಿಲೋಮೀಟರ್ ಚಾನ್ಸೇ ಇಲ್ಲ, 2002 ಮಾಡಲು ಜೆನ್ ಅದಷ್ಟು ಕಡಿಮೆ ಹಂಗ ಓಡ್ಬಿಡುತ್ತೆ ಅಂತ. ಎಷ್ಟೋ ಜನಕ್ಕೆ ಅವಶ್ಯಕತೆ ಇರಲ್ಲ ಸರ್ ವೆಹಿಕಲ್. ಮನೇಲಿ ಯಾರನ್ನು ಕೇಳಬಾರ್ದು, ನಾನು ಎಲ್ಲಾದ್ರೂ ಹೊರಟಾಗ ನಾನು ಯಾರನ್ನು ಬೇರೆಯವ್ರನ್ನ ಬಾರೋ ಮಾಡಬಾರ್ದು ಅನ್ನೋ ಕಾರಣ ಕಾರ್ ಇಟ್ಟಿರ್ತಾರೆ. ಅವ್ರ ಯೂಸೇಜ್ ತುಂಬಾ ಕಡಿಮೆ, ವರ್ಷಕ್ಕೆ 1,000-2,000 ಕೂಡ ರನ್ ಆಗೋದಿಲ್ಲ ಅಂತ ವೆಹಿಕಲ್ಸ್. ಗಾಡಿಗಳಿರುತ್ತೆ. ಹೌದು. ಸೊ ಹಾಗಾಗಿ ಒಂದ್ ಗಾಡಿ ಯಾವ್ದು ಯಾರು ಯೂಸ್ ಮಾಡಲ್ಲ, ಕೊನೆಗೆ ಮಾರ್ಬಿಡ್ತಾರೆ. ಇದು ನೋಡಿ ಸರ್, ಇದು ಪಕ್ಕದಲ್ಲಿ ಇನ್ನೊಂದು ಡೀಟೇಲ್ ಹೇಳ್ತಾ ಇದೀನಿ. 2008 ಮಾಡಲ್ ಸ್ವಿಫ್ಟ್ LDI. ಇದು ಎಸಿ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಕಾಪರ್ ಆರೆಂಜ್ ಸಿಂಗಲ್ ಓನರ್ 21,000 ಡೀಸೆಲ್ ಗಾಡಿ 21,000 2008 ಇಂದ ಸರ್. ಎಲ್ಲಾದ್ರೂ ಬೇರೆ ಕಡೆ ಇದ್ರೆ ಶೋರೂಮ್ ಅಲ್ಲಿ ನನಗೆ ಅದನ್ನ ಫೋಟೋಸ್ ಕೊಡಿ. 21,000 ಕಿಲೋಮೀಟರ್ ಓಡಿದೆ. ಓಕೆ LDI ಡೀಸೆಲ್ ಗಾಡಿ 21,000 ಸರ್. 2007 ಅಲ್ಲಿ ಡೀಸೆಲ್ ಲಾಂಚ್ ಆಯ್ತು ಸ್ವಿಫ್ಟ್ ಇಂದು. 7-8 ಅಲ್ಲಿ ಅದ್ರದ್ದು ಡೀಸೆಲ್ದು ಕಸ್ಟಮರ್ ಹಂಟಿಂಗ್ ಯಾವ ತರ ಇತ್ತು ಅಂದ್ರೆ, ಶೋರೂಮ್ ಅಲ್ಲಿ ಡೆಲಿವರಿ ಕೊಡೋ ಪ್ರೊಸೆಸ್ಗೆ ಬುಕಿಂಗ್ ಅಷ್ಟು ನಿಲ್ತಾ ಇತ್ತು ಸರ್. ವೈಟಿಂಗ್ ಪೀರಿಯಡ್, ಆ ವೈಟಿಂಗ್ ಪೀರಿಯಡ್ ಅಲ್ಲಿ LDI ಸಿಕ್ಕಿದ್ರು ಸಾಕು ಅಂತ ಇದ್ರು ಜನ ಡೀಸೆಲ್. ಹೌದು ಸರ್ ಹೌದು. ಈಗ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು 3 ಲಕ್ಷ ರೂಪಾಯಿಗೆ ವಿತ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾ ಇದೀನಿ. ಬರೀ 21,000 ಹೊಡೋದು ನೀವು ರನ್ ಮಾಡಿದ್ರೆ ಆಸ್ ಎ ಬ್ರಾಂಡ್ ನ್ಯೂ ವೆಹಿಕಲ್ ಓಡಿಸ್ದಂಗಿದೆ. ಮಾಡಲ್ ಮತ್ತೆ ಒಂದ್ಸರಿ ಹೇಳಿ ಸರ್. 2008 ಸ್ವಿಫ್ಟ್ LDI ಸಿಂಗಲ್ ಓನರ್. 3 ಲಕ್ಷ ರೂಪಾಯಿಗೆ ವಿತ್ ರಿಜಿಸ್ಟ್ರೇಷನ್ ಸರ್. 3 ಲಕ್ಷ ರೂಪಾಯಿಗೆ ವಿತ್ ರಿಜಿಸ್ಟ್ರೇಷನ್ ಟ್ರಾನ್ಸ್ಫರ್ ಮಾಡಿ ಕರ್ನಾಟಕ ನಂಬರ್. ಇದೇ ಕಿಲೋಮೀಟರ್ ನಮ್ಗೆ ಬೆಂಗಳೂರು ನಂಬರ್ ಇದ್ರೆ ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ 3 ಲಕ್ಷ ರೂಪಾಯಿಗೆ ಸೇಲ್ ಆಗ್ತಾ ಇದೆ ಇವತ್ತು. ನನ್ನ ಹತ್ರ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ. ಸೂಪರ್ ಪ್ರೈಸ್ ಸೂಪರ್ ಸರ್. ನೆಕ್ಸ್ಟ್ ಗಾಡಿ ಯಾವ್ದು ತೋರಿಸ್ತೀರಾ ಸರ್? ಹಾಗೆ ನೆಕ್ಸ್ಟ್ ಬನ್ನಿ ಸರ್, ಇದು ವ್ಯಾಗನ್ ಆರ್. ಇದ್ರದ್ದು ಇಂಟೀರಿಯರ್ಸ್ ತೋರಿಸಿ. ಓಕೆ ಮಾಡಲ್ ಏನ್ ಸರ್ ಇದು ಹೇಳಿ ಸರ್? 2013 ವ್ಯಾಗನ್ ಆರ್ LXi ಎಸಿ ಪವರ್ ಸ್ಟೇರಿಂಗ್, ಫ್ರಂಟ್ ಎರಡು ಪವರ್ ವಿಂಡೋ ಬರುತ್ತೆ ಇದರಲ್ಲಿ. ಲೇಟೆಸ್ಟ್ ನ್ಯೂ ಶೇಪ್ ಸರ್ ಇದು 2013. ಓಕೆ ಓಕೆ ಇದು ಎಷ್ಟು ಓಡಿದೆ ಸರ್ ಇದು? ಸರ್ ಇದು 31,000 ಕಿಲೋಮೀಟರ್ ಓಡಿದೆ. 4 ಇದರಲ್ಲಿ ಹೊಸ ಟೈರ್ ಟೈರ್ ಚೇಂಜ್ ಮಾಡಿದ್ಬೇಕು ಸರ್. ಫ್ರಂಟ್ ಅಲ್ಲಿ 2 ಹೊಸದ್ ಹಾಕಿದ್ದಾರೆ, ಬಾಕಿದೆಲ್ಲ ಕಂಪ್ನಿಯಿಂದ ಏನ್ ಗಾಡಿ ಬರುತ್ತೆ ಅದಿದೆ. ಓಕೆ ಫ್ರಂಟ್ ಅಲ್ಲಿ 2 ಹೊಸ ಟೈರ್ ಹಾಕಿದ್ದಾರೆ, ಗ್ರೇ ಕಲರ್. LXi ನ ಇದು? LXi ಸರ್. ಫ್ರಂಟ್ ಎರಡು ಪವರ್ ವಿಂಡೋ ಬರುತ್ತೆ, ರಿಯರ್ ಬರಲ್ಲ. ರಿಯರ್ ವೈಪರ್ ಬರಲ್ಲ ಅಷ್ಟೇ. ಓಕೆ
ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದು? ಮತ್ತೆ ಎಲ್ಲಿದು ಪಾಸಿಂಗ್ ಇದು? ಸರ್ ಇದು ಕೂಡ WB ಪಾಸಿಂಗ್, ಇದು ವೆಸ್ಟ್ WB ಬೆಂಗಾಲ್ passing. ಪಾಸಿಂಗ್. ಇದ್ರದ್ದು ರೇಟ್ ನಾನು ವಿತ್ ರಿಜಿಸ್ಟ್ರೇಷನ್ 3.25 ಲಕ್ಷ ಕೊಡ್ತಾ ಇದೀನಿ ಸರ್. 3.25 ವಿತ್ ವಿತ್ ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ Okay, ಸರ್. without registration ವಿತೌಟ್ ಅಂದ್ರೆ? ರಿಜಿಸ್ಟ್ರೇಷನ್ 280 ಕೊಡಿ ಸರ್. 280 ವಿತ್ NOC ಕೊಡ್ತೀನಿ ಸರ್. 13 ಮಾಡಲ್ ಅದನ್ನು ಹಾ. ಸಿಂಗಲ್ ಓನರ್ ಬೇರೆ. ಸಿಂಗಲ್ ಓನರ್, ಬರೀ 31,000 ಕಿಲೋಮೀಟರ್ ಓಡಿರೋದು. ಸೂಪರ್ ಆಫರ್, ಸೂಪರ್ ಪ್ರೈಸ್ ಸರ್. ಹಾಗೆ ನೆಕ್ಸ್ಟ್ ಈಗ ನಾನು ಕಿಲೋಮೀಟರ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ಹೇಳ್ಬೇಕಾದ್ರೆ ಈ ಗಾಡಿದ್ದು ಹೇಳ್ತೀನಿ ಸರ್. ಇದು ಲಕ್ನೋ ಅಲ್ಲಿ ಅಡಿಷನಲ್ ಕಮಿಷನರ್ ವೆಹಿಕಲ್ ಇದ್ದು, ಇನೋವಾ 2013 ಮಾಡಲು 61,000 ಕಿಲೋಮೀಟರ್ ರನ್ ಆಗಿತ್ತು. ಓಕೆ. ಇದ್ರ ನಂಬರ್ ಪ್ಲೇಟ್ ತೋರಿಸಿ ನಿಮ್ಮ ವೀಕ್ಷಕರಿಗೆ. ಫ್ಯಾನ್ಸಿ ನಂಬರ್ ಕೂಡ ತಗೊಂಡಿದ್ರು ಅವರು. ಓಹೋ, ಇದು ಯುಕೆ ಅಂದ್ರೆ ಉತ್ತರಾಖಂಡ್ ಅಲ್ವಾ? ಉತ್ತರಾಖಂಡ್. ಓಹೋ, 222. ಅವರು ಅಲ್ಲಿ ಅಲ್ದ್ವಾನಿನಲ್ಲಿ ಡ್ಯೂಟಿಲಿ ಇದ್ದಾಗ ಅಲ್ಲಿ ವೆಹಿಕಲ್ ತಗೊಂಡಿದ್ರಂತೆ. ಪ್ರಾಪರ್ ಅವರು ಲಕ್ನೋಲ್ ಸೆಟಲ್ಡ್. ಈಗ ಅಡಿಷನಲ್ ಕಮಿಷನರ್ ವೆಹಿಕಲ್ ಮನೇಲಿ 4 ವೆಹಿಕಲ್ ಇದೆ ಅವ್ರ ಹತ್ರ. ಅದಲ್ಲದೆ ಡಿಪಾರ್ಟ್ಮೆಂಟ್ ವೆಹಿಕಲ್ ಇದೆ. 60,000 ಕಿಲೋಮೀಟರ್ ಓಡಿಸಿರೋದೇ ಹೆಚ್ಚು ಅವರು. ಕೆಲವರು ಸರ್ ಅನ್ಬಿಲೀವಬಲ್ ಕಿಲೋಮೀಟರ್, ಏನ್ 10 ವರ್ಷ ಗಾಡಿ 60,000ನೇ ಓಡೋದ ಇನೋವಾ ಅಂತ ಹೇಳ್ತಾರೆ. ನಾವು 2 ಲಕ್ಷ ಓಡಿದ ಗಾಡಿ ನೋಡಿದೀವಿ, 2.5 ನೋಡಿದ್ವಿ, 3 ನೋಡಿದ್ವಿ, ಬರೀ 60,000. ಸರ್ ಇವ್ರಿಗೆ ಯೂಸೇಜ್ ಇಲ್ಲ. ಮನೇಲಿ 4 ಬೇರೆ ಚಿಕ್ಕ ವೆಹಿಕಲ್ಸ್ ಇದೆ. ಲಕ್ನೋ ಅಂತ ಟ್ರಾಫಿಕ್ ಸಿಟಿನಲ್ಲಿ ಅವರಿಗೆ ದೊಡ್ಡ ಗಾಡಿ ತಗೊಂಡು ಹೋಗಕ್ಕಾಗಲ್ಲ. ಅಲ್ದಲ್ಲೇ ಡಿಪಾರ್ಟ್ಮೆಂಟ್ ವೆಹಿಕಲ್ ಡೈಲಿ ಪಿಕಪ್ ಟ್ರಾಫಿಕ್ ಬರುತ್ತೆ, ಅಷ್ಟೇ ಓಡಿರೋದು. ನೋಡಿ, ಅದು 4 ಬ್ರ್ಯಾಂಡ್ ನ್ಯೂ ಟೈರ್ ನಿಲ್ಸಿದ್ರು. ಏನ್ ಮಾಡಲ್ ಸರ್ ಇದು? ಸರ್ ಇದು 2013 V ವರ್ಷನ್ 61,000 ಹೊಡಿತು. ಕಸ್ಟಮರ್ ಇದನ್ನ ಕೊಟ್ಟಿದ್ದೀನಿ ಸರ್. ಅವರು ನಮ್ಮ ನಾನೇ ಸಂಚಾರಿ ಕೃಷ್ಣ ಅವ್ರದ್ದು ಚಾನಲ್ ಇಂದ ನೋಡಿ ಸೌದಿಯಿಂದ ಇದಕ್ಕೆ ಅಡ್ವಾನ್ಸ್ ಮಾಡಿದ್ದಾರೆ ಸರ್. ಸೌದಿಯಿಂದ ಅಡ್ವಾನ್ಸ್ ಆಗಿದೆ. ಅವ್ರು ಇನ್ನೂ ಬಂದಿಲ್ಲ. ಪಾಪ ಡೇಟ್ ಪೋಸ್ಟ್ಪೋನ್ ಆಗ್ತಾ ಇದೆ, ಕಂಪ್ನಿಯಿಂದ ರಜೆ ಸಿಗ್ತಾ ಇಲ್ಲ ಅಂತ. ಈ ಕಳೆದ ತಿಂಗಳು ಜನವರಿ 28 ಬರ್ತೀನಿ ಅಂದ್ರು, ಬರಕಾಗ್ಲಿಲ್ಲ. ಮತ್ತೆ 12ನೇ ತಾರೀಕು ಬರ್ತೀನಿ ಅಂತ ಫೋನ್ ಮಾಡಿದ್ರು, ಬಂದಿರ್ಲಿಲ್ಲ. ನಿನ್ನೆ ಅವ್ರ ತಂದೆ ಬಂದ್ಬಿಟ್ಟು ಸರ್ ಶುಕ್ರವಾರ ಬರ್ತಾ ಇದಾರೆ ನನ್ನ ಮಗ, ಏರ್ಪೋರ್ಟ್ ಪಿಕಪ್ ಹೋಗಿ ಗಾಡಿ ಬೇಕು, ಗುರುವಾರ ಸಂಜೆ ಡೆಲಿವರಿ ಕೊಡಿದ್ರೆ ಈ ವೆಹಿಕಲ್ ನಾಳೆ ಡೆಲಿವರಿ ಕೊಡಿ. ಏನ್ ಪ್ರೈಸ್ ಗೆ ಕೊಟ್ಟಿದ್ದೀರಾ ಸರ್ ಇದು? ಸರ್ ಪ್ರೈಸ್ ಬೇಡ ಸರ್, ಒಬ್ರು ಕೊಟ್ಟಿರೋ ವೆಹಿಕಲ್ ಇಂದ ಪ್ರೈಸ್ ಹೇಳೋದು ತಪ್ಪು. ಓಕೆ, ಫೈನ್. ನೆಕ್ಸ್ಟ್ ಗಾಡಿ ಸರ್, ಬನ್ನಿ. ಸೊ ಫ್ರೆಂಡ್ಸ್, ಹಾಗೆ ನೋಡ್ತಾ ಇರ್ರಿ ಒಳ್ಳೆ ಪ್ರೈಸಸ್ ಅಲ್ಲಿ ಗಾಡಿ ಎಲ್ಲಿದಾರ ಇರ್ಲಿ. ಬಟ್ ಏನಂದ್ರೆ ನಿಮ್ಗೆ ಕಂಪ್ಲೀಟ್ ವಿತ್ ಡಾಕ್ಯುಮೆಂಟೇಶನ್ ಸಮೇತ ಗಾಡಿ ಕೊಡ್ತಾರೆ. ಯಾವ್ದು ಡಾಕ್ಯುಮೆಂಟೇಶನ್ ನಿಮ್ಗೆ ಕೊಟ್ಬಿಟ್ಟು ನೀವೇ ಮಾಡಿಸ್ಕೊಳ್ಳಿ ಆ ತರ ಎಲ್ಲ. ಇವ್ರ ಗಾಡಿ ಕೊಟ್ರೆ ಜವಾಬ್ದಾರಿ ತಗೊಂಡು ನೀಟಾಗಿ ಡಾಕ್ಯುಮೆಂಟೇಶನ್ ಎಲ್ಲ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಗಾಡಿ ಫಾರ್ಚುನರ್ ಬೇರೆ ಇದೆ, ಡೀಟೇಲ್ ಸರ್. ಸರ್ ಫಾರ್ಚುನರ್ 2010 ಮಾಡಲು ಸಿಂಗಲ್ ಓನರ್, 4x4. 2009 to 2012 4x4 ಬರ್ತಾ ಇದ್ದು. 4x2 ಅವಕಾಶ ಇರ್ಲಿಲ್ಲ, ಒಂದೇ ವರ್ಷನ್ ಇದ್ದಿದ್ದು. ಇದು ಅದೇ ವರ್ಷನ್ 4x4 3 ಲೀಟರ್ ಇಂಜಿನ್ ಬರುತ್ತೆ. ಸಿಂಗಲ್ ಓನರ್ ಸರ್. ಇಷ್ಟೊತ್ತವರೆಗೂ ನೀವು ಕಡಿಮೆ ರನ್ ಆಗಿರೋದು ಸರ್ 21,000 ಹೊಡಿದೆ, 31,000 ಹೊಡಿದೆ, ಅನ್ಬಿಲಬಲ್ ಕಿಲೋಮೀಟರ್ ಅಂತ ನಿಮ್ ಕಸ್ಟಮರ್ ಹೇಳ್ತಾ ಇದ್ರಲ್ಲ. 3,67,000 ಹೊಡಿದೆ ಸರ್. 367 ನೋಡಿದೆ ಇದು. ಓಕೆ, ಎಲ್ಲಿದು ಸರ್ ಪಾಸಿಂಗ್ ಇದು? ಸರ್ ಇದು UK ಪಾಸಿಂಗ್. UK ಪಾಸಿಂಗ್. UK ಪಾಸಿಂಗ್. ಸಿಂಗಲ್ ಓನರ್? ಸಿಂಗಲ್ ಓನರ್. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. 3,67,000 ಏನಿದೆ ಓಡಿದೆ, ಅಷ್ಟಕ್ಕೂ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ನಿಮ್ ಯಾರು ವ್ಯೂವರ್ಸ್ ಇದಾರೆ ಅವರು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮಗೆ ಇದನ್ನ ಮೀಟರ್ ಡೌನ್ ಮಾಡಿ ಗಾಡಿ ಸೇಲ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಗಾಡಿ ಜೀನಿನ್ ಇದ್ರೆ ಅದು 5 ಲಕ್ಷ ಹೊಡಿದ್ರು 5 ಲಕ್ಷನೇ ತೋರಿಸ್ತೀನಿ, 5,000 ಹೊಡಿದ್ರೆ 5,000ನೇ ತೋರಿಸ್ತೀವಿ ಸರ್. ಇದ್ರಲ್ಲಿ ನಂಗೆ 3,67,000 ಹೊಡಿದೆ, 3,67,000 ಹೊಡ್ರದೆ ಹೇಳ್ತಾ ಇದೀನಿ. ಶೋರೂಮ್ ಹಿಸ್ಟ್ರಿ ಇದೆ, ನೀವು ಕಂಪ್ಲೀಟ್ ವೆಹಿಕಲ್ ನಂಬರ್ ಕೊಡ್ತೀನಿ, ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೋಬಹುದು. ಆಕ್ಸಿಡೆಂಟ್ ಹಿಸ್ಟ್ರಿ ಇದೆ, ಫ್ಲಡ್ ಹಿಸ್ಟ್ರಿ ಇದೆ, ಚೆಕ್ ಮಾಡ್ಕೊಂಡು ತಗೊಳ್ಳಿ. ಇದ್ರದ್ದು ಪ್ರೈಸ್ ಸರ್ ನಾನು ವಿತ್ ಮೈಗ್ರೇಷನ್ 10 ಲಕ್ಷ ಕೊಟ್ಟು ಮಾಡಿದೀನಿ. ಗಾಡಿ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕ್ಲೋಸ್ ಮಾಡ್ಕೊಡ್ತೀನಿ. ಸರ್ ಬೇಡ ನನಗೆ ಬರೀ NOC ಮಾತ್ರ ತಗೊಡಿ ಅಂದ್ರೆ 8 ಲಕ್ಷ ರೂಪಾಯಿ ಕೊಡಿ ಸರ್, ಕೊಡ್ತೀನಿ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಗಾಡಿ ಹಾಗೆ ನಿಮ್ಮ ಹತ್ರ ಒಂದು i20 ಆಸ್ತಾ ಬೇರೆ ಇದೆ ಸರ್. Hyundai Elite i20 ಆಸ್ತಾ ಆಪ್ಷನ್ ಸರ್ ಇದು. ಓಕೆ, ಆಸ್ತಾ ಆಪ್ಷನ್ ಅಲ್ಲಿ 2 ಇಯರ್ ಬ್ಯಾಗ್ ಬೇಕಲ್ಲ. ಆಸ್ತಾ ಆಪ್ಷನ್ ಅಲ್ಲಿ 6 ಇಯರ್ ಬ್ಯಾಗ್ ಬರುತ್ತೆ, 2 ಇಯರ್ ಬ್ಯಾಗ್ ಬರುತ್ತೆ. ಒಡಿಶಾ ಪಾಸಿಂಗ್ ಸರ್ ಇದು. ಒಡಿಶಾ ಪಾಸಿಂಗ್. ಸೆಕೆಂಡ್ ಓನರ್ 44,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಮಾಡಲ್ ಏನಂದ್ರೆ 2016 ಸೆಕೆಂಡ್ ಓನರ್. ಪೆಟ್ರೋಲ್ ವೇರಿಯಂಟ್ ಸರ್ ಇದು, VT ಪೆಟ್ರೋಲ್ ವೇರಿಯಂಟ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಡೈಮಂಡ್ ಕಟ್ ಅಲಾಯ್ಸ್, ಕಂಪ್ನಿ ಟೈರ್ ಚೇಂಜ್ ಆಗಿಲ್ಲ ವೆಹಿಕಲ್. 44,000 ಹೊಡಿದೆ. ಫ್ಯಾಕ್ಟರಿ ಫಿಟೆಡ್ ಟೈರ್ಸ್ ಎಲ್ಲ ಇನ್ನು ಸ್ಟಿಲ್ ರನ್ನಿಂಗ್ ಇದೆ. ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಯಾವುದೇ ಡೆಂಟ್ಸ್ ಇಲ್ಲ, ಮೇಜರ್ ಸ್ಕ್ರಾಚಸ್ ಇಲ್ಲ. ಮೈನರ್ ಸ್ಕ್ರಾಚಸ್ ಇದ್ದೇ ಇರುತ್ತೆ ಸರ್, ಸಣ್ಣ ಪುಟ್ಟ ಸ್ಕಂಡದ್ದು ಅಂದ್ರೆ ಉಗ್ರಲ್ ಗಿರಿದಂತ ಆತರ ಮಾರ್ಕ್ ಇರುತ್ತೆ. ಮೇಜರ್ ಸ್ಕ್ರಾಚಸ್ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಈ ಗಾಡಿ ಸರ್ ನಾನು ವಿತ್ ರಿಜಿಸ್ಟ್ರೇಷನ್ 6,25,000ಕ್ಕೆ ಕ್ಲೋಸ್ ಮಾಡ್ಕೊಡ್ತಿದ್ದೀನಿ. 6,25,000 ರೂಪಾಯಿಗೆ ಫೈನಲ್ ಕ್ಲೋಸ್ ಮಾಡಿ. 44,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್. ಓಕೆ, ವಿತ್ ಇದು ಡಾಕ್ಯುಮೆಂಟೇಶನ್ ಕಂಪ್ಲೀಟ್. ಹೌದು ಸರ್. ಬೇಡ ನನಗೆ ಸರ್, ನಾನು ನಿಮಗೆ NOC ಮಾತ್ರ ಕೊಡಿ ಅಂದ್ರೆ 5 ಲಕ್ಷಕ್ಕೆ ಮಾಡ್ಕೊಡ್ತಾ ಇದ್ದೀನಿ ಸರ್. 5 ಲಕ್ಷಕ್ಕೆ ಹಂಗೆ ಕೊಡ್ಬೇಕು. ಓಕೆ, ಸೂಪರ್ ಆಫರ್ ಸರ್. ಹಾಗೆ ನಿಮ್ಮ ಹತ್ರ ಪಕ್ಕದಲ್ಲಿ ಒಂದು ಪೋಲೋ ಕೂಡ ಇದೆ, ಬ್ಲೂ ಕಲರ್. ಇದು ಸರ್ ಬ್ಲೂ ಕಲರ್ 2011 ಮಾಡಲ್, ಕಂಫರ್ಟ್ ಲೈನ್ ಪೆಟ್ರೋಲ್. ಕಂಫರ್ಟ್ ಲೈನ್ ಪೆಟ್ರೋಲ್ ಇದು. 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ, 3 ಸಿಲಿಂಡರ್. 53,000 ಕಿಲೋಮೀಟರ್ ರನ್ ಆಗಿದೆ ಸರ್. ಸಿಂಗಲ್ ಓನರ್. K13 ಪಾಸಿಂಗ್ ಇದಾಗಿದೆ. K13 ಹೊರಗಡೆ ಒಡಿಶಾದೇ ನಂಬರ್ ಇತ್ತು ಸರ್. ಈಗ ಹಾಸನ್ ಗಾಡಿ ಮಾಡ್ಬಿಟ್ಟಿದೀವಿ ಇದನ್ನ. ಸಿಂಗಲ್ ಓನರ್ ಇದೆ. ಇದನ್ನ ನಾನು ಮೈಗ್ರೇಷನ್ ಆಗೋಗಿದೆ. ವಿತ್ NOC ಕೊಡಕ್ ಆಗಲ್ಲ. ಮೈಗ್ರೇಷನ್ ಮಾಡಿದೀನಿ. K13 ನಂಬರ್ ಬಂದಿದೆ. ಹಂಗಾಗಿ ಇದನ್ನ ನೀವು 3,50,000 ಬಂದ್ರೆ ಸರ್ ಇದನ್ನ ಆಸ್ ಇಟ್ ಈಸ್ 52,000 53,000 ಕಿಲೋಮೀಟರ್ ಓಡಿರೋ ವೆಹಿಕಲ್. ಇದ್ರಲ್ಲಿ ನೀವು ನೋಡಬಹುದು 3,50,000
3,50,000 ಮಾಡಲ್ 2011 2011 3,50,000 ರೂಪಾಯಿಗೆ AC ಸಿಂಗಲ್ ಪವರ್ ಸ್ಟೇರಿಂಗ್ 4 ಡೋರ್ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಸೀಟ್ ಕವರ್ ಫ್ಲೋರ್ ಮ್ಯಾಟು ಗುಡ್ ಕಂಡೀಷನ್ ಟೈರು ಗುಡ್ ಕಂಡೀಷನ್ ಬಾಡಿ ಲೈನು ಎಲ್ಲ ಇರೋದು 3.5 ಲಕ್ಷಕ್ಕೆ ಪೋಲೋ ಕೊಡ್ತೀನಿ. ಓಕೆ ಸೂಪರ್ ಸರ್. ಇದಕ್ಕೂ ಎಲ್ಲ ಲೋನು ಬೇರೆ ಮಾಡಿಸ್ಕೊಡ್ತೀರಾ? ಇವೆಲ್ಲ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಲೋನು ಆಗುತ್ತೆ. ನಿಮಗೆ ಒಂದು 2 ರಿಂದ 2.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಹೌದಾ? ಓಕೆ, ಮಿಕ್ಕಿದ ಕ್ಯಾಶ್ ಕೊಟ್ರೆ ಗಾಡಿ ಡೆಲಿವರಿ. ಹಾ ಓಕೆ, ನಿಮ್ಮ ಹತ್ರ ಶೆವ್ಲೆಟ್ ಸೈಲ್ ಬೇರೆ ಇದೆ. ಈ ಗಾಡಿ ಡೀಟೇಲ್ ಸರ್? ಸರ್ ಸೇಲ್ ಇದು ನಾನು ಮೊನ್ನೆ OLX ಅಲ್ಲಿ ಪೋಸ್ಟ್ ಮಾಡಿದ್ದೆ. OLX ಇಂದ ಒಬ್ರು ಬಂದು ಬೈ ಮಾಡ್ಬಿಟ್ಟಿದ್ದಾರೆ. ನಮ್ದು ಹಾಸನದ ವೆಹಿಕಲ್, ಒಬ್ರು ಡಾಕ್ಟರ್ ವೆಹಿಕಲ್ ಇದು. ಓಕೆ, ಅವ್ರು ನಮ್ಮ ಹತ್ರ ಒಂದು ವೆಹಿಕಲ್ ತಗೊಂಡು ಇದನ್ನ ಸೇಲ್ ಮಾಡ್ಕೊಡಿ ಅಂತ ಹೇಳಿದ್ರು. ಆ ಗಾಡಿ ತಂದ್ಬಿಟ್ಟು 2 ದಿವಸಕ್ಕೆ. ಅಥವಾ ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇತ್ತು ಸರ್. ಇದು ವೈಟ್ ಕಲರ್ ತಗೊಬಂದ್ ನಿಲ್ಸಿದ್ ನೆಕ್ಸ್ಟ್ ಡೇನೆ ಸೇಲ್ ಆಗ್ಬಿಟ್ಟಿದೆ. ಸೊ ಹಾಗಿದ್ರೆ ಪ್ರೈಸ್ ಕೇಳೋದು ತಪ್ಪು. ಓಕೆ ಫೈನ್, ಪರವಾಗಿಲ್ಲ. ಪಕ್ಕದಲ್ಲಿ ಒಂದು ರೆಡ್ ಕಲರ್ ZX ಎಸ್ಟೂಟ್ ಬೇರೆ ಇದೆ. ಈ ಡೀಟೇಲ್ ಸರ್? ಸರ್ ರೆಡ್ ಕಲರ್ ZXi 2010 ಮಾಡಲು K series ಇಂಜಿನ್. 2010 ನಲ್ಲಿ 2010 ನಲ್ಲಿ 1.3 ಲೀಟರ್ ಸ್ವಿಫ್ಟ್ ಇದೆ, 1.2 ಲೀಟರ್ K series ಎರಡು ಇರುತ್ತೆ. ಇದು 1.2 ಲೀಟರ್ K series ಇಂಜಿನ್ ZXi. ಬರೀ 17,000 ಕಿಲೋಮೀಟರ್ ಇದೆ. ಸೆಕೆಂಡ್ ಓನರ್. ಬರೀ 17,000 ಮಾತ್ರ. ಸ್ಟಿಲ್ ಗಾಡಿಲಿ ಅವರು ಚೆಕ್ ಮಾಡ್ಕೋಬಹುದು ಬಂದಾಗ. 2010 ನಲ್ಲಿ ಫ್ಯಾಕ್ಟರಿ ಫಿಟೆಡ್ ಏನ್ ಟೈರ್ ಬರುತ್ತೆ ಅದೇ ಟೈರ್ ಗಳಿದೆ. ಓಕೆ, ಹೌದು, ಟೈರ್ ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ತೋರಿಸಿ ಸರ್. ಓಕೆ, 2010 ಕರೆಕ್ಟ್. ಹೌದು, 2010 ಶೋರೂಮ್ ಫ್ಯಾಕ್ಟರಿ ಫಿಟೆಡ್ ಟೈರ್ಸ್ ಅಲ್ಲಿ ಇದೆ ಗಾಡಿ. ತುಂಬಾ ಒಳ್ಳೆ ಕಂಡೀಷನ್ ಇದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇರೋದಕ್ಕೆ ನಾವು ಪೇಂಟ್ ಟಚ್ ಅಪ್ ಗಳು ಮಾಡಿದೀವಿ. 17,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ರನ್ನಿಂಗ್ ಫೀಲಿಂಗ್ ಹೊಸ ಗಾಡಿ ಏನಿರುತ್ತೆ ಅದೇ ತರನೇ ಇದೆ. ವಿತ್ ರಿಜಿಸ್ಟ್ರೇಷನ್ 3.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ರಿಜಿಸ್ಟ್ರೇಷನ್ 3.5 ಲಕ್ಷ. ಬೆಂಗಳೂರಲ್ಲಿ ಬೇರೆ ಯೂಟ್ಯೂಬರ್ ನೋಡಿ ಸರ್, VXi ಗೆ 3.5 ಲಕ್ಷ ಹೇಳ್ತಾ ಇರ್ತಾರೆ. ನಾನು ZXi ಕೊಡ್ತೀನಿ ಸರ್. ZXi ಅಂದ್ರೆ AC ಪವರ್ ಸ್ಟೇರಿಂಗ್ 4 ಡೋರ್ ಪವರ್ ವಿಂಡೋ ಡ್ಯೂಯಲ್ ಏರ್ ಬ್ಯಾಗು ಮ್ಯೂಸಿಕ್ ಸಿಸ್ಟಮ್ ರಿಯರ್ ವೈಪರ್ ಡಿಫಾಗರ್ ಅಲಾಯ್ ವೀಲು ಸ್ಟೇರಿಂಗ್ ಮೌಂಟ್ ಆಡಿಯೋ ಕಟ್ರೆ ಇಷ್ಟು ಫೀಚರ್ ಬರುತ್ತೆ. 3.5 ಲಕ್ಷ ರೂಪಾಯಿಗೆ ಒಂದು ಇಂಡಿಯಾದ ಅದ್ಭುತವಾದ ಫ್ಯಾಮಿಲಿ ಕಾರು. ಅದೇ ಸಿಂಗಲ್ ಓನರ್ ಬೇರೆ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಸರ್, ಸಿಂಗಲ್ ಓನರ್. ಇದು ನೆಕ್ಸ್ಟ್ ನೀವು ತೋರಿಸೋದು ಸಿಂಗಲ್ ಓನರ್. ಓಕೆ, ಸೊ ಬ್ಲಾಕ್ ಕಲರ್ ಈ ಗಾಡಿ. ಇದು ವೇರಿಯಂಟ್ ಯಾವುದು ಸರ್? ಇದು VXi. ಇದು VXi ಮಾಡಲ್. ಇದು ಕೂಡ 2010 K series ಇಂಜಿನ್ ಇದೆ. ಎಲ್ಲ ಟೈರು ಕಂಪ್ನಿಯಿಂದ ಬಂದಿರೋದು ಇದೆ. ಇದರಲ್ಲೂ ಕೂಡ ಏನ್ ಮಾಡಲ್ ಸರ್ ಇದು? 2010 ಸರ್. 10 ಮಾಡಲ್ ಶೋರೂಮ್ ಟೈರ್ ಏನ ಇದು? ಹೌದು. ಓಕೆ, ಓಡಿರೋದು ಎಷ್ಟು ಮತ್ತೆ? ಅನ್ಬಿಲೇಬಲ್ ಕಿಲೋಮೀಟರ್ ಸರ್, 12,000 ಕಿಲೋಮೀಟರ್. ಓಹೋ, ಬರೀ 12,000 ಕಿಲೋಮೀಟರ್. ಹಿಂಗ್ ಹೇಳಿದ್ರೆ ಅದು ನೀವು ಹೇಳಂಗೆ ಕರೆಕ್ಟ್. ಅದು ನ್ಯಾಚುರಲ್. ಬರೀ ಅಷ್ಟೇ ನಾವು ಓಡೋದು. ಅವ್ರು ಆಕ್ಚುಲಿ ಕೇಳೋದು ಪ್ರಶ್ನೆ ಅದು ಕರೆಕ್ಟೇ ಸರ್. ಹೌದು ಸರ್. ಮುಂದೆ ಬಂದ್ ಗಾಡಿ ನೋಡಿದ್ರೆ ಅವ್ರಿಗೆ ಫೀಲ್ ಆಗುತ್ತೆ, ಹೌದು ಇವ್ರು ಹೇಳ್ತಾ ಇರೋದು ಕಿಲೋಮೀಟರ್ಸ್ ಎಲ್ಲ ಜೆನ್ಯೂನ್. ಗಾಡಿ ಓಡಿಸಿದ್ರು ಸಹ ಗೊತ್ತಾಗ್ಬಿಡುತ್ತಲ್ಲ ಸರ್. ಹಾಗೆ ನೋಡ್ಬಿಟ್ಟೆ ನಾವು ಇದು ಮಾಡ್ಬೇಕು, ಜಡ್ಜ್ಮೆಂಟ್ ಮಾಡ್ಬೇಕು ಅಂತ ಏನು. ಅದಕ್ಕೆ ನಾನು ಸರ್ ಪ್ರತಿ ಸರಿ ವಿಡಿಯೋದಲ್ಲಿ ನಾವು ಹೇಳ್ತಾ ಇರ್ತೀವಿ ಸರ್, ನೀವು ಬರೀ ಫೋನ್ ಮಾಡಿ ಕೇಳ್ಕೊಂಡು ಫೋಟೋಸ್ ತರಿಸ್ಕೊಂಡು ಫೋಟೋದಲ್ಲಿ ನೋಡಿ ಖುಷಿ ಪಡ್ಬೇಡಿ. ವೆಹಿಕಲ್ ಮುಂದೆ ಬನ್ನಿ. ವೆಹಿಕಲ್ ನೀವು ಒರಿಜಿನಲ್ ಆಗಿ ಅದನ್ನ ಫಿಸಿಕಲ್ ಆಗಿ ಆ ಡೋರ್ ನಾಯ್ಸ್ ಇರ್ಬೋದು, ಗಾಡಿ ಸ್ಟಾರ್ಟ್ ಮಾಡಿದಾಗ ಇಂಜಿನ್ ನಾಯ್ಸ್ ಇರ್ಬೋದು, ಅವೆಲ್ಲನೂ ಫೀಲ್ ಮಾಡಿದಾಗಲೇ ಗೊತ್ತಾಗೋದು ಇಷ್ಟೇ ಕಿಲೋಮೀಟರ್ ಓಡಿರೋದು ಅಂತ. ಹೌದು ಸರ್, ಕರೆಕ್ಟ್. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದು? ಸರ್ ಇದು 3 ಲಕ್ಷ ರೂಪಾಯಿಗೆ ನಾನು ವಿತ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡ್ಕೊಡ್ತೀನಿ. ಇದು ಕರೆಂಟ್ ಪಾಸಿಂಗ್ ಎಲ್ಲಿ ಇರೋದು? WB 3 ಲಕ್ಷ ರೂಪಾಯಿಗೆ ವಿತ್ ರಿಜಿಸ್ಟ್ರೇಷನ್. ಸರ್ ನನಗೆ ರಿಜಿಸ್ಟ್ರೇಷನ್ ಬೇಡ ಸರ್ ಅಂದ್ರೆ 2.60ಕ್ಕೆ ಸರ್ 2010 ಬರೀ 12,000 ಒಳಗಡೆ ವಿತ್ NOC ಕೊಡ್ತೀನಿ. ಹೌದಾ? ಓಕೆ, ಈಗ 3 ಲಕ್ಷ ರೂಪಾಯಿಗೆ ಡಾಕ್ಯುಮೆಂಟೇಶನ್ ಕಂಪ್ಲೀಟ್ ಮಾಡಿ ಟ್ಯಾಕ್ಸ್ ಗಿಕ್ಸ್ ಎಲ್ಲಾ ಪೇ ಮಾಡಿ ಕರ್ನಾಟಕ ವಿತ್ ಟ್ರಾನ್ಸ್ಫರ್ ಮಾಡಿ 3 ಲಕ್ಷ ರೂಪಾಯಿ ಕೊಡ್ತೀನಿ. 3 ಲಕ್ಷ ರೂಪಾಯಿಗೆ ಕೊಟ್ಬಿಡ್ತೀರಾ? ಓಕೆ, ಸೂಪರ್ ಪ್ರೈಸ್ ಸರ್. ಹಾಗೆ ಸರ್ ನಿಮ್ಮ ಹತ್ರ ಒಂದು ರಿಡ್ಸ್ ಇದೆ, VXi. ರಿಡ್ಸ್ ಸರ್ 2009 ಮಾಡಲು ZXi ABS ಫುಲ್ ಲೋಡೆಡ್ ವೆಹಿಕಲ್. AC ಪವರ್ ಸ್ಟೇರಿಂಗ್ 4 ಡೋರ್ ಪವರ್ ವಿಂಡೋ ಡ್ಯೂಯಲ್ ಏರ್ ಬ್ಯಾಗು ABS ಅಲಾಯ್ ವೀಲ್ ರಿಯರ್ ವೈಪರ್ ಡಿಫಾಗರ್ ಸ್ಟೇರಿಂಗ್ ಮೌಂಟ್ ಆಡಿಯೋ ಕಂಟ್ರೋಲ್ ಒಳ್ಳೆ ಆರ್ಟ್ ಲೆದರ್ ಸೀಟ್ ಕವರ್ ಬ್ರ್ಯಾಂಡ್ ನ್ಯೂ ಮಿಷಿಲಿನ್ ಟೈರ್ಸ್. ಓಕೆ, ಏನ್ ಮಾಡಲ್ ಸರ್ ಇದು? 2009 ಮಾಡಲ್. ಓನರ್ ಸಿಂಗಲ್ ಓನರ್. ಓಕೆ, ಇದು ಎಷ್ಟು ಓಡಿರುತ್ತೆ ಸರ್? ಸರ್ ಇದು 67,000 ಕಿಲೋಮೀಟರ್ ಓಡಿದೆ. 67,000. ಇದು ಅಷ್ಟೇ ಸರ್. ನಿಮಗೆ ZXi ಮಾಡಲು 3 ಲಕ್ಷ ರೂಪಾಯಿಗೆ ವಿತ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡ್ಕೊಡ್ತೀನಿ. ರಿಜಿಸ್ಟ್ರೇಷನ್ ಬೇಡ ಸರ್, NOC ಮಾತ್ರ ಸಾಕು ನನಗೆ ಅಂದ್ರೆ 2.5 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 2.5 ಲಕ್ಷ ರೂಪಾಯಿಗೆ ಬರೀ NOC ಮೇಲೆ ಕೊಟ್ಬಿಡ್ತೀರಾ? ಓಕೆ, ಸೂಪರ್. ತುಂಬಾ ಚೆನ್ನಾಗಿದೆ ಸರ್. ಗಾಡಿಗಳು ಮಾತ್ರ ಎಲ್ಲ ಹೊಸ ಗಾಡಿಗಳ ತರಾನೇ ಇದೆ, ಯಾಕಂದ್ರೆ ಓಡೇ ಇಲ್ವಲ್ಲ ಸರ್. ಪಕ್ಕದಲ್ಲಿ ಮತ್ತೆ ಒಂದು ಸ್ವಿಫ್ಟ್ ಇರುತ್ತೆ ನಿಮ್ಮ ಹತ್ರ. ಇದು ಸರ್ ಇದು 2013 ಮಾಡಲ್ ಸೆಕೆಂಡ್ ಓನರ್. ಡ್ಯೂಯಲ್ ಟೋನ್ ಅನ್ನ ಕಸ್ಟಮರ್ ಮಾಡಿದ್ದಾರೆ. ಕೆಳಗಡೆ ಮೆರೂನ್, ಮೇಲೆ ಬ್ಲಾಕ್ ಮಾಡಿದ್ದಾರೆ. ಇದು AC ಪವರ್ ಸ್ಟೇರಿಂಗು 4 ಡೋರ್ ಪವರ್ ವಿಂಡೋ ಇದೆ. 91,000 ಕಿಲೋಮೀಟರ್ ಕ್ಲಾಕ್ ಆಗಿದೆ ಸರ್. ಇದು 91,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಇಂಜಿನ್ ಕಂಡೀಷನ್ ಎಲ್ಲ ಹೇಗಿದೆ? ಎಲ್ಲ ಚೆನ್ನಾಗಿದೆ ಸರ್. ಇಂಜಿನ್ ಕಂಡೀಷನ್, ರನ್ನಿಂಗ್ ಕಂಡೀಷನ್, ಗೇರ್ ಬಾಕ್ಸ್, ಸಸ್ಪೆನ್ಷನ್ ಎಲ್ಲದರಲ್ಲೂ ನೀವು 80% ಮಾರ್ಕ್ಸ್ ಕೊಡ್ಬೋದು. ಯಾಕೆ ಯೂಸ್ಡ್ ವೆಹಿಕಲ್ ನಾನು 100 ಔಟ್ ಆಫ್ 100 ಕೊಡಕ್ಕಾಗಲ್ಲ. 80% ಮಾರ್ಕ್ಸ್ ಅಂತೂ ಖಂಡಿತ ಕೊಡ್ಬೋದು. ಅಷ್ಟು ಚೆನ್ನಾಗಿದೆ ಗಾಡಿ. 4,25,000 ರೂಪಾಯಿಗೆ ವಿತ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ರಿಜಿಸ್ಟ್ರೇಷನ್ ಬೇಡ ಸರ್ ನನಗೆ ಅಂದ್ರೆ 3.75ಕ್ಕೆ ಕೊಡ್ತೀನಿ ಸರ್. 3.75ಕ್ಕೆ ಕೊಟ್ಬಿಡ್ತೀರಾ? ನಿಮಗೆ ಸಿಂಗಲ್ ಓನರ್ 4 ಲಕ್ಷ ರೂಪಾಯಿ ಕೊಡ್ತೀನಿ. ಸೆಕೆಂಡ್ ಓನರ್ 3.75 ಕೊಡ್ತೀನಿ ವಿತ್ NOC. ಓಕೆ, ಸೂಪರ್ ಸರ್. ಹಾಗೆ ಆಲ್ಟೋ K10 ಗಾಡಿ ಸರ್, ಆಲ್ಟೋ K10 ಇರುತ್ತೆ, ಮರೂನ್ ಕಲರ್. ಓಕೆ, ಈ ಡೀಟೇಲ್ ಸರ್?
ಸರ್ ಫ್ಯಾನ್ಸಿ ನಂಬರು, ಬೆಂಗಳೂರು ನಂಬರು, K53 ಗಾಡಿ ಇದು 9091. 1991. ಓಕೆ, ಕರ್ನಾಟಕ ಗಾಡಿನೇ ಇದು. 2011 ಮಾಡಲು ಆಲ್ಟೋ K10 VXI. ಓಕೆ ಸರ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬರೀ 36,000 ಕಿಲೋಮೀಟರ್ ಓಡಿರೋದಷ್ಟೇ, ಸೆಕೆಂಡ್ ಓನರ್. ಓಕೆ, ಟೈರ್ಸ್ ಒಂದ್ ಸೆಟ್ ಚೇಂಜ್ ಆಗಿರ್ಬೇಕು. ಹಾ, ಓಕೆ, ಹಾರ್ಡ್ ಆಗಿದೆ ಅಂತ ಚೇಂಜ್ ಮಾಡಿರ್ಬೋದು. ಹಾ. ವೆಹಿಕಲ್ ಬಾಡಿ ಲೈನ್ ಅಂತೂ ಒರಿಜಿನಲ್ ಇದೆ, ಯಾವ್ದೇ ಚೇಂಜಸ್ ಆಗಿಲ್ಲ. ಗ್ಲಾಸ್ ಕೂಡ ಒರಿಜಿನಲ್ ಇದೆ, ಬಾನೆಟ್ ಕೂಡ ಒರಿಜಿನಲ್ ಇದೆ. ಓಕೆ ಸರ್ 2,25,000 ರೂಪಾಯಿಗೆ 2011 VXI ಆಲ್ಟೋ K10. 225. ಸೆಕೆಂಡ್ ಓನರ್. ಓಕೆ, ಇದಕ್ಕೇನು ಸರ್ ಮೈಗ್ರೇಷನ್ ಮಾಡ್ಕೊಡ್ತೀನಿ, ನಂಬರ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅನ್ನೋ ಅವಶ್ಯಕತೆ ಇಲ್ಲ. ಆಲ್ರೆಡಿ K ನಂಬರ್ ಇದೆ, ಗಾಡಿ ಕೂಡ ಕಡಿಮೆ ಓಡಿದೆ, 36,000 ಕಿಲೋಮೀಟರ್ ಓಡಿದೆ. 2,25,000 ರೂಪಾಯಿಗೆ ಆಲ್ಟೋ K10 VXI ಬರೀ 36,000 ಓಡಿರೋದು. ಮಾಡಲ್ ಮತ್ತೊಂದ್ಸರಿ ಹೇಳ್ಬಿಡಿ. 2011. 2011. ಓಕೆ, ಸೂಪರ್ ಸರ್. ಸರ್ ಹಾಗೆ ಪಕ್ಕದಲ್ಲಿ ಒಂದು ಸ್ಕಾರ್ಪಿಯೋ ಸಹ ಇರುತ್ತೆ ನಿಮ್ಮ ಹತ್ರ. ಫ್ಯಾಮಿಲಿ ಗಾಡಿ ಕೇಳೋರ್ಗೆ ನೀವ್ ಹೇಳಿದ್ರಲ್ಲ ಸರ್ ಫ್ಯಾಮಿಲಿ ಗಾಡಿ ಅಂತ, ಹೌದು. ಇದು ನಂದು ಓನ್ ಫ್ಯಾಮಿಲಿ ಬೇಕಲ್ಲ ಸರ್. ಇದು ಕೊಡ್ತೀರಾ? ಹಾಗೆ ಅಂದ್ರೆ ಕೊಡಲ್ಲ ಅಂತ ಅರ್ಥ. ಹೌದು ಸರ್. ಓಕೆ ಓಕೆ, ಸಾರಿ ಸರ್. ಸರ್ ಪಕ್ಕದಲ್ಲಿ ಒಂದು ನಿಮ್ಮ ಹತ್ರ ಫಿಯೆಸ್ಟಾ ತಾನೆ ಇದು? ಅಲ್ಲ ಸರ್, ಐಕಾನ್. ಓಕೆ ಓಕೆ ಓಕೆ, ಹೇಳಿ ಸರ್ ಇದು ಡೀಟೇಲ್ಸ್. ಸರ್ 2009 ಮಾಡಲು ಐಕಾನ್ ಹಾ, TDCI 1.4 ಇಂಜಿನ್. 1.4. 1.8 ಅಲ್ಲ, ಐಕಾನ್ ಅಂದ ತಕ್ಷಣ ಜನ ಏನ್ ಅನ್ಕೊಂತಾರೆ 1.8 ಹಳೇದೊಂದಿತ್ತು, ತುಂಬಾ ಪ್ರಾಬ್ಲಮ್ಯಾಟಿಕ್ ಇಂಜಿನ್, ಆ ಇಂಜಿನ್ ಅನ್ಕೊಂತಾರೆ. ಇದು 1.4 ಫೋರ್ಡ್ ಫಿಯೆಸ್ಟಾ, ಫೋರ್ಡ್ ಫಿಗೋ, ಫೋರ್ಡ್ ಐಕಾನ್ ಅಲ್ಲಿ 3 ಗಾಡಿಲಿ 1.4 ಇಂಜಿನ್ ಬರ್ತಾ ಇತ್ತು. ಇದು ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಸರ್. ಡೀಸೆಲ್ ಗಾಡಿ 20 ಕಿಲೋಮೀಟರ್ ಮೈಲೇಜ್ ಆರಾಮಾಗಿ ತೆಗಿಬಹುದು, ಆರಾಮಾಗಿ ಬರುತ್ತೆ. ಹೌದು. ಮತ್ತೆ ಇಂಜಿನ್ ರಿಫೈಂಡ್ ಆಗಿರೋ ಇಂಜಿನ್, ಹಳೆ 1.8 ಇಂಜಿನ್ ಅಲ್ಲ. ನಿಮಗೆ ಅದೇ ಹೇಳ್ದಾಗೆ ಫೋರ್ಡ್ ಫಿಯೆಸ್ಟಾ, ಫೋರ್ಡ್ ಫಿಗೋದಲ್ಲಿ ಬರುತ್ತೆ, ಅದೇ ಇಂಜಿನ್ ಇದ್ರಲ್ಲಿರೋದು. ಓಕೆ, AC ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ ಬರುತ್ತೆ. ಓಕೆ, ಟೈರ್ಸ್ ಮಾತ್ರ Diamond ಚೇಂಜ್ white ಮಾಡಬೇಕು colour. ಅನ್ಸುತ್ತೆ ಅಲ್ಲ? ಸರ್ ಟೈರ್ ಕಡಿಮೆ ಇದೆ, ಟೈರ್ ನಾನು ಬ್ರ್ಯಾಂಡ್ ನ್ಯೂ ಹಾಕೊಡ್ತೀನಿ. ಹಾಕೊಡ್ತೀರಾ? ಬ್ರ್ಯಾಂಡ್ ನ್ಯೂ ಹಾಕೊಡ್ತೀನಿ. 4 ಕೂಡ ಬ್ರ್ಯಾಂಡ್ ನ್ಯೂ ಬೇಕಂತ ಅನ್ಸಿಲ್ಲ, 2 ಹಾಕಿದ್ರೆ ಸಾಕು. ಕಸ್ಟಮರ್ 4 ಬೇಕು ಅಂತ ಬಂದ್ರೆ ಹಾಕೊಡೋಣ. ಈಗ ನಾನು ಆಸ್ ಇಟ್ ಈಸ್ ಏನ್ ಟೈರ್ ಇಲ್ಲ ಏನಿಲ್ಲ ಇದೇ ಕಂಡೀಷನ್ ಕೇಳ್ತಾರೆ. 1,60,000 ರೂಪಾಯಿಗೆ ಡೀಸೆಲ್ ಗಾಡಿ, 2009 ಮಾಡಲು ಐಕಾನ್, ಸೆಕೆಂಡ್ ಓನರ್, 85,000 ಓಡಿದೆ. 1,60,000 ರೂಪಾಯಿಗೆ ಫೈನಲ್. 1,60,000 ರೂಪಾಯಿಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀರಾ? ಓಕೆ ಸರ್. ಟೈರ್ಸ್ ಬೇಕು ಅಂದ್ರೆ ಅದು ಯಾವ ಬ್ರ್ಯಾಂಡ್ ಟೈರ್ ಬರುತ್ತೆ, ಅವ್ರು ಯಾವ ತರ ಕೇಳ್ತಾರೆ ಅದನ್ನ ಟೈರ್ ಹಾಕೊಡ್ತೀನಿ. ನೆಕ್ಸ್ಟ್ ಅದ್ರ ರೇಟ್ ಬೇರೆ, ಅದು ಬೇರೆ ಡಿಫ್ರೆಂಟ್ ಇರುತ್ತಲ್ಲ? ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಗೆ ನಿಮ್ಮ ಹತ್ರ ಒಂದು ಮಹೀಂದ್ರಾ ಥಾರ್ ಕೂಡ ಇರುತ್ತೆ, ಈ ಡೀಟೇಲ್ಸ್ ಏನ್ ಸರ್ ಇದು? ಸರ್ 2015 ಮಾಡಲದು ಸಿಂಗಲ್ ಓನರ್ ವೆಹಿಕಲ್ ಇದು. 2015 ಸಿಂಗಲ್ ಓನರ್. ಇದೇನ್ ಟೈರ್ಸ್ ಎಲ್ಲ ಚೇಂಜ್ ಮಾಡಿ? ಇದು ಮಾನ್ಸ್ಟರ್ ಲುಕ್ ಮಾಡಿರೋದು ಸರ್. ಅದೇ ಮಾನ್ಸ್ಟರ್ ಲುಕ್ ಮಾಡ್ಬಿಟ್ಟು 33 ಸೈಜ್ ಅಂತ ಕರೀತಾರೆ. ಇದು ಟೈರ್ ಸೈಜ್ 33 ಸೈಜ್ ಅಂತ ಕರೀತಾರೆ. ಆಫ್ ರೋಡ್ ಟೈರ್ಸ್ ಅಲ್ಲಿ ಎಂಟಿ ಟೈರ್ಸ್. ಆಬ್ವಿಯಸ್ಲಿ ಎಲ್ಲರೂ ಯೂಸ್ ಮಾಡೋದು ಮ್ಯಾಕ್ಸ್ ಟು ಮ್ಯಾಕ್ಸ್ 31 ಯೂಸ್ ಮಾಡ್ತಾರೆ ರೋಡ್ ಸ್ಟ್ರೀಟ್ ಯೂಸ್ ಗೆ. ಇದು ಮಾನ್ಸ್ಟರ್ ಲುಕ್ ಬರ್ಲಿ ಅಂತ 33 ಸೈಜ್ ಹಾಕಿದ್ದಾರೆ ಸರ್. ಗುಜರಾತ್ ವಡೋದರ ಸರ್ ಇದು. ಓಕೆ, ಎಷ್ಟು ಓಡಿದೆ ಸರ್ ಇದು? ಸರ್ ಇದು 61,000 ಕಿಲೋಮೀಟರ್ ಓಡಿದೆ. 61,000. AC ಪವರ್ ಸ್ಟೇರಿಂಗ್ ಕಂಪ್ನಿಯಿಂದ ಬರುತ್ತೆ. ಅದಕ್ಕೆ ಪವರ್ ವಿಂಡೋಸ್ ಫಿಟೆಡ್ ಆಗಿದೆ, ಎಕ್ಸ್ಟ್ರಾ ಫಿಟ್ ಪವರ್ ವಿಂಡೋ ಇದೆ. ರಿಯರ್ ಸೀಟ್ ನ ರೋಡ್ ಫೇಸಿಂಗ್ ಸೀಟ್ ಮಾಡಿದ್ದಾರೆ. ಓಕೆ, ಇನ್ನ ಹಾರ್ಡ್ ಟಾಪ್ ಆಗಿದೆ ವೆಹಿಕಲ್ದು. ಒಳಗಡೆ ಸೀಲಿಂಗ್ ಎಲ್ಲ ಆಗಿದೆ. ಮ್ಯೂಸಿಕ್ ಸಿಸ್ಟಮ್, ಬ್ಲೂಟೂತ್ ಕಾಂಪ್ಯಾಟಿಬಲ್ ಮ್ಯೂಸಿಕ್ ಸಿಸ್ಟಮ್ ಇದೆ. 4 ವೀಲ್ ಡ್ರೈವ್ ರನ್ನಿಂಗ್ ಇದೆ. ಇದೊಂದು ಸ್ಪೋರ್ಟ್ಸ್ ಸ್ಟೇರಿಂಗ್ ಬೇರೆ ಹಾಕ್ಸ್ಕೊಂಡಿದ್ದಾರೆ. ಸ್ಪಾರ್ಕ್ ಅದು 4 ವೀಲ್ ಡ್ರೈವ್ ಕೂಡ ರನ್ನಿಂಗ್ ಇದೆ. ಓಕೆ, ಮ್ಯೂಸಿಕ್ ಸಿಸ್ಟಮ್ ಒಂದು ಹಾಕ್ಸಿದ್ದಾರೆ ಎಕ್ಸ್ಟ್ರಾ ಫಿಟೆಡ್. ಓಕೆ, ಈ ಒಂದು ಕಾರಲ್ಲಿ ಯಾವ ತರ ಇರಬೇಕು ಎಲ್ಲ ಇದೆ ಸರ್. AC ಪವರ್ ಸ್ಟೇರಿಂಗ್ ಕಂಪ್ನಿಯಿಂದ ಬಂದ್ರು. ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಆಟೋರೈಸರ್. ನಾವು ಗ್ಲಾಸ್ ಇಳದೆ ಇದನ್ನ ಮರ್ತಿದ್ರು ಕೂಡ ನಾವು ಈಗೇನು ಒಂದು ಆಸೆ ಪಡ್ತೀವಿ ಸರ್, ರಿಮೋಟ್ ನ ಪ್ರೆಸ್ ಮಾಡ್ತಿದಂಗೆ ಗ್ಲಾಸ್ ಆಟೋರೈಸ್ ಆಗಬೇಕು ಅಂತ. ಆ ಫೆಸಿಲಿಟೀಸ್ ಕೂಡ ಮಾಡಿದೆ. ಇನ್ನ ಟೈರ್ ಸೈಜ್ ನಿಮ್ಗೆ ಹೇಳಿದೆ 33 ಸೈಜ್ ಅಂತ. ಇದಕ್ಕೆ ಆಫ್ ರೋಡ್ ರಿಮ್, 10J ರಿಮ್ ಅಂತ ಕರೀತಾರೆ, ಅದಿದೆ. ಆಫ್ ರೋಡ್ ಬಂಪರ್ಸ್ ಇದೆ. ಕಂಪ್ಲೀಟ್ ವೆಹಿಕಲ್ ಅಲ್ಲಿ LED ಲೈಟ್ಸ್ ಸರ್. ಓಕೆ, ಹೆಡ್ ಲೈಟ್ ಅಲ್ಲಿ 2 ಇದೆ, ಅಲ್ಲಿ 2 ಇದೆ. ಕಂಪ್ಲೀಟ್ ವೈಟ್ ಲೈಟ್. ಇದು ಎಲ್ಲದು ಆಫ್ ರೋಡ್ ಫಾಗ್ ಲ್ಯಾಂಪ್ ಹಾಲೋಜಿನ್ ಅಲ್ಲಿ ಇದೆ. ಮಳೆ ಬಂದಾಗ ಹಾಕೊಳ್ಳಿಕ್ಕೆ, ಸ್ನೋ ಇದ್ದಾಗ ಹಾಕೋದಕ್ಕೆ ಅಂತ. ವರ್ಕಿಂಗ್ ಸ್ನಾರ್ಕಲ್ ಇದೆ. ಈ ವರ್ಕಿಂಗ್ ಸ್ನಾರ್ಕಲ್ ಅಂದ್ರೆ ನೀವು ವಾಟರ್ ವೈಡಿಂಗ್, ಈ ಬಾನೆಟ್ ಮುಳುಗೋಗಂತ ನೀರೊಳಗಡೆ ವಾಟರ್ ಕ್ರಾಸಿಂಗ್ ಹೋದ್ರು ಕೂಡ ನಿಮಗೆ ಗಾಡಿ ಇಂಜಿನ್ ಆಫ್ ಆಗೋದಿಲ್ಲ. ಏರ್ನ ಇಲ್ಲಿಂದ ಸಕ್ ಮಾಡೋದ್ರಿಂದ ಇಂಜಿನ್ ಆಫ್ ಆಗೋದಿಲ್ಲ. ಕಂಪ್ಲೀಟ್ ಬಾನೆಟ್ ಮುಳುಗುವಂತ ವಾಟರ್ ವೈಡಿಂಗ್ ಮಾಡಿದ್ರು ಕೂಡ ಗಾಡಿ ರನ್ನಿಂಗ್ ಅಲ್ಲಿ ಇರುತ್ತೆ, ನೀವು ವಾಟರ್ ಕ್ರಾಸ್ ಮಾಡ್ಕೋಬಹುದು. ರಾಕ್ ಸ್ಲೈಡರ್ಸ್ ಇದೆ. ಓಕೆ, ಗಾಡಿ ಕಂಪ್ಲೀಟ್ ಮಾನ್ಸ್ಟರ್ ಲುಕ್ ಇರೋದು. ಸಿಂಗಲ್ ಓನರ್ಶಿಪ್ ವೆಹಿಕಲ್ ಸರ್. ಇದಕ್ಕೆ ನಾನು 8 ಲಕ್ಷ ಕೋಟ್ ಮಾಡಿದೀನಿ. ವಿತ್ ರಿಜಿಸ್ಟ್ರೇಷನ್ 8 ಲಕ್ಷ. ನಾನ್ ರಿಜಿಸ್ಟರ್ಡ್ 7 ಲಕ್ಷ ಕೊಡ್ತೀನಿ ಸರ್. 7 ಲಕ್ಷ, 1 ಲಕ್ಷ ರೂಪಾಯಿ ಕಮ್ಮಿ ಮಾಡಿ 3 ಲಕ್ಷ ರೂಪಾಯಿ ಮೇಲೆ ಕಸ್ಟಮೈಸೇಷನ್ ಇದೆ. ಬೇರೆ ವೆಹಿಕಲ್ ರೇಟ್ ಬೇರೆ ತರ ಇರುತ್ತೆ. ನಾನು ಇದನ್ನ 8 ಲಕ್ಷ, ತೀರಾ ಬೇರೆ ಬಂದ್ರೆ ಸರ್ 7,60,000 ರೂಪಾಯಿಗೆ ಫೈನಲ್ ರಿಜಿಸ್ಟ್ರೇಷನ್ ಮುಗಿಸ್ಕೊಡ್ತೀನಿ ಸರ್. ಓ, ಬರೀ 60,000 ರೂಪಾಯಿಗೆ ಎಲ್ಲ ರಿಜಿಸ್ಟ್ರೇಷನ್ ಮಾಡಿ ಕಸ್ಟಮರ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಸೆಕೆಂಡ್ ಓನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಓಕೆ, ಸೂಪರ್ ಸರ್, ಸೂಪರ್. ಸೊ ತುಂಬಾ ಜನ ಇಟಿಯಾಸ್ ಗಾಡಿ ಇದ್ರೆ ತೋರಿಸಿ, ಇಟಿಯಾಸ್ ಗಾಡಿ ಅಂತ ಕೇಳ್ತಾ ಇರ್ತಾರೆ. ನಿಮ್ಮ ಹತ್ರ ಒಂದು ಇಟಿಯಾಸ್ ಕೂಡ ಸ್ಟಾಕ್ ಅಲ್ಲಿ ಇದೆ ಸರ್. ಇಟಿಯಾಸ್ ಸ್ಟಾಕ್ ಅಲ್ಲಿ ಇದೆ. ಇದು ಸಿಂಗಲ್ ಓನರ್. ಇದು K13 ಗೆ ನಾನು ನಂಬರ್ NOC ತೆಗ್ಸಿದೀನಿ ಸರ್. ಡೀಸೆಲ್ ಪೆಟ್ರೋಲ್ ಗಾಡಿ ಸರ್ ಇದು? ಡೀಸೆಲ್ GD ಡೀಸೆಲ್ ಗಾಡಿ. ಇನ್ನು ಸಣ್ಣ ಪುಟ್ಟ ಕೆಲಸ ಪೆಂಡಿಂಗ್ ಇದೆ ಅನ್ಸುತ್ತೆ ಇದು? ಹೌದು ಸರ್, ಇದು ಸಣ್ಣ ಪುಟ್ಟ ಕೆಲಸ ಪೆಂಡಿಂಗ್ ಇದೆ. ಗಾಡಿ ಬರೀ 40,000 ಓಡಿದೆ.
2011 2012 ಸಿಂಗಲ್ ಓನರ್. 2012 ಸಿಂಗಲ್ ಓನರ್ 40,000 ಓಡಿದೆ. ಓಕೆ AC ಪವರ್ ಸ್ಟೇರಿಂಗ್ 4 ಡೋರ್ ಪವರ್ ವಿಂಡೋ ಬರುತ್ತೆ, ಡೀಸೆಲ್ ಇಂಜಿನ್. ಓಕೆ 4.5 ಲಕ್ಷ ರೂಪಾಯಿ ಕೊಟ್ಟು ಮಾಡಿ ಸರ್. ಸಣ್ಣ ಪುಟ್ಟ ಇನ್ನು ಕೆಲಸ ಇದೆ, ವೀಲ್ ಕ್ಯಾಪ್ ಹಾಕ್ಬೇಕು, ಹಾ ಸಣ್ಣ ಪುಟ್ಟ ಒಂದು ಆಕ್ಸೆಸರೀಸ್ ಹಾಕ್ಬೇಕು, ಸೀಟ್ ಕವರ್ ಹಾಕ್ಬೇಕು, ಓಕೆ ಡೋರ್ ವೈಸರ್ ಹಾಕ್ಬೇಕು, ಅದೆಲ್ಲ ಇನ್ನೊಂದು 2-3 ಡೇಸ್ ಅಲ್ಲಿ ಹಾಕ್ತಾ ಇದೀನಿ. ಎಲ್ಲ ಮಾಡಿ ಒಂದು ಗುಡ್ ಕಂಡೀಷನ್, ಗುಡ್ ಲುಕ್ಸ್ ಅಲ್ಲೂ ಕೂಡ ಗಾಡಿ ಕೊಡ್ತೀನಿ ನಾನು ಅದನ್ನ. ಓಕೆ ನಿಮ್ಮ ವೀಕ್ಷಕರು ಕಡಿಮೆ ಓಡ್ರೆ ETS ಹುಡುಕ್ತಾ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಷ್ಟ್ರಲ್ಲಿ ನಾನು ಗಾಡಿ ರೆಡಿ ಮಾಡಿರ್ತೀನಿ, ಗಾಡಿ ಕೊಡ್ತೀನಿ. ಈಗ ಏನ್ ಪ್ರೈಸ್ ಅಲ್ಲಿ ಕೊಡ್ತೀರಾ ಸರ್? 4.5 2013 ಸಿಂಗಲ್ ಓನರ್ 40,000 ಓಡಿರೋದು. K13 ಮಾಡ್ಕೊಡ್ತಾ ಇದೀನಿ. ಓಕೆ ಸೂಪರ್ ಸರ್. ಸರ್ ಈಗ ಇನ್ವೆಂಟರಿದಲ್ಲಿ ಇದ್ದಿದ್ದಷ್ಟೆಲ್ಲ ಗಾಡಿ ತೋರಿಸಿದೀರಾ, ಇನ್ನೇನಾರ ಮುಂದಕ್ಕೆ ಏನಾರ ಮತ್ತೆ ಗಾಡಿಗಳು ಬರೋದು ಏನಾರ ಇದೆಯಾ? ಇದೆ ಸರ್, ಲೈನ್ ಅಪ್ ಅಲ್ಲಿ ತುಂಬಾ ಗಾಡಿ ಇದೆ ಇನ್ನು ಬರೋದು. 2013 ಮಾಡಲ್ದೆ ಇನ್ನೂ 2 ಸ್ವಿಫ್ಟ್ ಬರ್ತಾ ಇದೆ ನನಗೆ, ಸಿಲ್ವರ್ ಕಲರ್ದೆ. ಒಂದ್ ವೆಹಿಕಲ್ 22,500 ಕಿಲೋಮೀಟರ್ ಓಡಿದೆ, VDI 2013 ಮಾಡಲು. ಇನ್ನೊಂದು ವೆಹಿಕಲ್ 2013 ಮಾಡಲು 35,000 ಕಿಲೋಮೀಟರ್ ಓಡಿದೆ, ಸಿಲ್ವರ್ ಕಲರ್. ಎರಡು ಕೂಡ ಸಿಲ್ವರ್ ಕಲರ್. ಅದ್ರದ್ದು ಪ್ರೈಸ್ ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ. ಎರಡು ಕೂಡ ಡೆಲ್ಲಿ ವೆಹಿಕಲ್. ನಿಮ್ ಕಸ್ಟಮರ್ ಯಾರಾದ್ರೂ ಲೆಸ್ ಡ್ರೈವ್ ಅಂಡ್ ಡೀಸೆಲ್ ವೆಹಿಕಲ್ ಯಾರು ಸರ್ಚ್ ಮಾಡ್ತಾ ಇದ್ರೆ ಅದನ್ನ ನನಗೆ ಕೇಳಿ, ನಾನು ಇನ್ನೊಂದು 2-3 ಡೇಸ್ ಅಲ್ಲಿ ವೆಹಿಕಲ್ ಬರೋದ್ರಲ್ಲಿದೆ, ಅದನ್ನ ಕೊಡ್ತೀನಿ. ಪೋಲೋ ಬೇಕು ಅಂತ ಹೇಳಿದ್ರೆ ಪೋಲೋದಲ್ಲಿ ನನ್ನ ಹತ್ರ ಹೈ ಲೈನ್ ಅಲ್ಲಿ ರೆಡ್ ಕಲರ್ ಪೆಟ್ರೋಲ್ ವೇರಿಯಂಟ್ 2012 ಪೆಟ್ರೋಲ್ ಪೋಲೋ ಹೈ ಲೈನ್ ನಾಳೆ ಅವೈಲೇಬಲ್ ಇದೆ ಸರ್. ಇವತ್ತು ಡೇಟ್ 15 ಇದೆ, ನಾಳೆ 16ನೇ ತಾರೀಕು ಅದು ಸಿಗೋದಿದೆ. ಅದ್ ಬಿಟ್ರೆ ಇನ್ನು ಡಿಸೈರ್ ಗಳಿದೆ ಸರ್. 2011 ಮಾಡಲು ಸ್ವಿಫ್ಟ್ ಡಿಸೈರ್ ZD ಇದೆ, 2015 ಮಾಡಲು ಡಿಸೈರ್ VDI ಇದೆ, ಮತ್ತೆ XUV 500 W8 ಇದೆ. ಎಲ್ಲ ಲೈನ್ ಅಪ್ ಅಲ್ಲಿ ಇದೆ ಸರ್. ನೀವು ಈಗ ಬಂದಿದ್ದೀರಾ, ನೀವು ಬರೋದಕ್ಕೆ ನಮಗೆ ಶೋರೂಮ್ ಫುಲ್ ಆಗಿದೆ. ವೆಹಿಕಲ್ ಇಲ್ಲಿಂದ ಸ್ವಲ್ಪ ಬೇರೆ ಸೋಲ್ಡ್ ಔಟ್ ಆದಂಗೆ ಅದನ್ನ ಒಳಗಡೆ ತಗೋತಾ ಇದೀವಿ. ಆ ವೆಹಿಕಲ್ ಪಾಲಿಶ್ ಅದು ಇದರಲ್ಲಿ ಅಂತ ಹೇಳ್ಬಿಟ್ಟು ಬಿಸಿ ಇದಾವೆ. ಎಲ್ಲ ವೆಹಿಕಲ್ ಇನ್ನೊಂದು ವಾರ 10 ದಿವಸದಲ್ಲಿ ಸಿಗುತ್ತೆ ಸರ್. ಓಕೆ ಸರ್, ನೀವೇನಾದ್ರು ವಾಟ್ಸ್ಆಪ್ ಕ್ಯಾಟಲಾಗ್ ಏನಾರು ಮಾಡಿದ್ದೀರಾ ಗಾಡಿ? ಇಲ್ಲ ಸರ್, ಈಗ ಇದು ಯೂಟ್ಯೂಬ್ ಅಲ್ಲಿ ನಾವು ವಿಡಿಯೋ ಹಾಕೋದ್ರಿಂದ ತುಂಬಾ ಜನ ಫೋಟೋಸ್ ಹಾಕಿ ಅಂತ ಕೇಳ್ತಾರೆ ಸರ್. ಫೋಟೋ ಬೇರೆ ತಗೊಳ್ಳಲ್ಲ ನೀವು? ಸರ್ ಇಲ್ಲ, ಫೋಟೋಸ್ ವಿಡಿಯೋ ಮಾಡಿಸ್ತಾ ಇದೀವಿ. ಫೋಟೋಸ್ ಎಷ್ಟು ಕಳ್ಸಿದ್ರು ಸರ್. ನಾನು ಈಗ 1 ವರ್ಷದ ಮೇಲೆ ಆಯ್ತು ಯೂಟ್ಯೂಬ್ ಅಲ್ಲಿ ಗಾಡಿಗಳನ್ನ ಇದರ ಚಾನಲ್ ಅಲ್ಲಿ ವಿಡಿಯೋ ಮಾಡಿಸಿ ಸೇಲ್ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡಿ. ಫೋಟೋಸ್ ತಗೊಂಡವ್ರು ಯಾರು ಬಂದು ಗಾಡಿ ತಗೊಂಡಿಲ್ಲ ಸರ್. ಫೋಟೋಸ್ ತರ್ಸ್ಕೊಂಡಿರೋರು ಇಲ್ಲ ಸರ್, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಫೋಟೋಸ್ ತರ್ಸ್ಕೊಂಡವ್ರು ಯಾರು ಬಂದು ಗಾಡಿ ತಗೊಂಡಿಲ್ಲ. ಯಾರಿಗೆ ಗಾಡಿ ಇಂಟ್ರೆಸ್ಟ್ ಇದೆ ಅವ್ರ ಲೊಕೇಶನ್ ತಗೊಂಡು ಬಂದು ಗಾಡಿ ವ್ಯಾಪಾರ ಮಾಡ್ಕೊಂಡು ಹೋಗಿದ್ದಾರೆ. ಯೂಟ್ಯೂಬ್ ಇಂದ ನೋಡಿ ನಮ್ಮನ್ನ ಸರ್ ತುಂಬಾ ಗಾಡಿ ಚೆನ್ನಾಗಿದೆ, ನಮ್ಗೆ ಬೇಕು, ಇನ್ನೊಂದು ನಮ್ ಸ್ನೇಹಿತರಿಗೆ ಬೇಕು, ನಮ್ ರಿಲೇಷನ್ ಬೇಕು ಅಂತ ಬಂದು ಒಂದ್ ಗಾಡಿ ತಗೊಂಡು 5 ಗಾಡಿ ತಗೊಂಡವರು ಇದ್ದಾರೆ. ಅವ್ರು ಯಾರು ಫೋಟೋಸ್ ತಗೊಂಡಿಲ್ಲ ಸರ್. ಹಂಗಾಗಿ ನೀವೇನಿದೆ ಗಾಡಿ ಅಂತೂ ನಮ್ಮ ಹತ್ರ ಕಂಪ್ಲೀಟ್ ಆಕ್ಸಿಡೆಂಟ್ ಫ್ರೀನೇ ಬರೋದು. ಯಾವ್ದ್ರಲ್ಲೂ ಆಕ್ಸಿಡೆಂಟ್ ವೆಹಿಕಲ್ ಇರಲ್ಲ. ಮೈನರ್ ಸ್ಕ್ರಾಚಸ್ ಡೆಂಟ್ಸ್ ಇರುತ್ತೆ, ರೀಪೇಂಟ್ ಮಾಡಿರ್ತಾರೆ, ನಾವು ಮಾಡ್ತೀವಿ, ಇಲ್ಲ ಪ್ರೀವಿಯಸ್ ಓನರ್ ಮಾಡಿರ್ತಾರೆ, ಅದು ನೆಗ್ಲಿಜಿಬಲ್ ಸರ್. ವೆಹಿಕಲ್ ಸ್ಟ್ರಕ್ಚರಲ್ ಡ್ಯಾಮೇಜ್ ಅಂತ ಯಾವ್ದು ವೆಹಿಕಲ್ ಇರಬಾರ್ದು. ಆ ವೆಹಿಕಲ್ ಅದನ್ನ ನಾವು ತಗೊಳ್ಳೋದಿಲ್ಲ, ಮತ್ತೆ ಫ್ಲಡ್ಡೆಡ್ ವೆಹಿಕಲ್ ತಗೊಳ್ಳೋದಿಲ್ಲ. ಹಂಗಾಗಿ ಗುಡ್ ಕಂಡೀಷನ್ ವೆಹಿಕಲ್ ನಮ್ಮಲ್ಲಿ ಅವೈಲೇಬಲ್ ಇರೋದ್ರಿಂದ ಫೋಟೋಸ್ನ ನಾವು ತೆಗೆಯೋದು ನಿಲ್ಸಿದೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಪರ್ಸನಲ್ ಆಗಿ ಬಂದು ನಿಮಗೆ ಆ ಪ್ರೈಸ್ ಎಲ್ಲ ನಾನು ಏನು ವಿಡಿಯೋದಲ್ಲಿ ಹೇಳಿದ್ದೀನಿ ಆ ಪ್ರೈಸ್ ನಿಮಗೆ ಒಪ್ಪಿಗೆ ಆದ್ರೆ ಬಂದು ತಗೋಬಹುದು. ಓಕೆ ಫೈನ್ ಸರ್, ತುಂಬಾ ಥ್ಯಾಂಕ್ಸ್ ನಮ್ಮ ಚಾನಲ್ಗೆ ಟೈಮ್ ಕೊಟ್ಟಿದ್ದಕ್ಕೆ. ನಿಮ್ಮ ಅಮೂಲ್ಯವಾದ ಟೈಮು ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಾವು ಬಂದು ನಿಮ್ಮ ಹತ್ರ ಟೈಮ್ ತಗೊಂಡಿದ್ದೀವಿ, ಅದಕ್ಕೆ ತುಂಬಾನೇ ಧನ್ಯವಾದಗಳು. ಆಕ್ಚುಲಿ ನಾವು ಇಷ್ಟು ದೂರ ಬರೋದು ಕಾರಣ ಏನಂದ್ರೆ ಬರೀ ನಮ್ಮ ಸಬ್ಸ್ಕ್ರೈಬರ್ಸ್ ಅವ್ರನ್ನ ಒಳ್ಳೆ ಗಾಡಿ ಒಳ್ಳೆ ಪ್ರೈಸಸ್ ಅಲ್ಲಿ ಬರ್ತೀರಾ, ನಮ್ ಶೋರೂಮ್ ಅಲ್ಲಿ ಒಳ್ಳೆ ವೆಹಿಕಲ್ಸ್ ಇರುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನೀವು ಬರ್ತೀರಾ. ನಾವು ಅದೇ ತರ ವೆಹಿಕಲ್ಸ್ ಈಗ ನಮಗೆ ತೋರಿಸಿರೋ ವೆಹಿಕಲ್ ಅಲ್ಲಿ ಯಾವ್ದು ಕೂಡ ಆಕ್ಸಿಡೆಂಟ್ ವೆಹಿಕಲ್. ನಿಮ್ಮ ಯಾರು ವೀಕ್ಷಕರಿದ್ದಾರೆ, ನಿಮ್ ಸಬ್ಸ್ಕ್ರೈಬರ್ಸ್ ಧೈರ್ಯವಾಗಿ ಬಂದು ನಮ್ಮ ಹತ್ರ ವೆಹಿಕಲ್ ಬೈ ಮಾಡ್ಕೊಂಡು ಹೋಗ್ಬೋದು. ಯಾವ್ದು ಕೂಡ ಆಕ್ಸಿಡೆಂಟ್ ಇರಲ್ಲ, ಮತ್ತೆ ಇಂಜಿನ್ ಪ್ರಾಬ್ಲಮ್ ಇರೋದು, ಗೇರ್ ಬಾಕ್ಸ್ ಪ್ರಾಬ್ಲಮ್ ಇರೋ ವೆಹಿಕಲ್ ನಾವು ಇಟ್ಟಿರೋದಿಲ್ಲ. ಆತರ ಇದ್ರೂ ಕೂಡ ಅದನ್ನೆಲ್ಲ ಸರ್ವಿಸ್ ಮಾಡಿಸಿ ಇಟ್ಟಿರ್ತೀವಿ. ಇದುವರೆಗೂ ತಗೊಂಡೋದವ್ರು ಯಾವ್ದು ಗಾಡಿ ಪ್ರಾಬ್ಲಮ್ ಆಗಿದೆ ಸರ್ ನಿಮ್ಮ ಹತ್ರ ತಗೊಂಡೋಗಿದ್ದು ಅಂತ ಕಂಪ್ಲೇಂಟ್ ಮಾಡಿಲ್ಲ. ಮುಂದೆ ಕೂಡ ಹಾಗೆ ಉಳಿಸ್ಕೊಳ್ಳೋ ಪ್ರಯತ್ನ ಅಂತೂ ಮಾಡ್ತೀವಿ ಸರ್. ಓಕೆ ಫೈನ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮತ್ತೆ ಒಂದು ಗೋಲ್ಡನ್ ಕಲರ್ ಸ್ಯಾಂಟ್ರೋ ಇದೆ, ವೇರಿಯಂಟ್ ಇದು ಸರ್. ಇದು GLS ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. 2008 ಸರ್. ಇದು ಸಿಂಗಲ್ ಓನರ್ ಇದೆ. ಸೆಕೆಂಡ್ ಓನರ್ ಗೆ ನಾನು ಇದನ್ನ ನಂಬರ್ ಮಾಡಿಸ್ಕೊಡ್ತೀನಿ, GH ನಂಬರ್ ಇದೆ. ಓಕೆ, ಎಷ್ಟು ಓಡಿದೆ ಇದು ಸರ್? ಇದು 80,000 ಓಡಿದೆ. 80,000 ಓಡಿದೆ, ಸಿಂಗಲ್ ಓನರ್ ಅಲ್ಲಿ ಇದೆ. ಹಾ ಸರ್. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ವಿತ್ ಮೈಗ್ರೇಷನ್ 1.75 ಕ್ಲೋಸ್ ಮಾಡ್ಕೊಡ್ತೀನಿ. ವಿತ್ ಮೈಗ್ರೇಷನ್ ನನಗೆ ಏನಾದ್ರೂ 1.35 ಕೊಡ್ತೀನಿ ಸರ್. 1.35 ಇಲ್ಲ ಅಂದ್ರೆ 1.75. ಹಾ ಸರ್. ಓಕೆ, ಸೂಪರ್ ಸರ್.